ಖಮೇನಿ ಖಂಡಿತವಾಗಿಯೂ ಅಲ್ಲಿ ಜನರ ಮೇಲೆ ದಬ್ಬಾಳಿಕೆ ಮಾಡಿದ್ದಾನೆ, ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಇವ್ರಿಗೆ ಏನು ನೈತಿಕ ಹಕ್ಕಿದೆ? ಈಗ ಖಮೇನಿ ಅವನು ಅವನು ಸತ್ತಿದ್ದೇ ಒಳ್ಳೆದಾಯ್ತು ಅಂತ ಸಂಭ್ರಮ ಪಡೋರು, ಇದೇ ಮೋದಿ ತಾಲಿಬಾನ್ಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇರುವಾಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಒಂದು ವರ್ಷದ ಹಿಂದೆ ಯುದ್ಧ ನಡೆದಾಗ ಕನಿಷ್ಠ ಇರಾನ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ಕೂಡ ಮೋದಿ ಹೇಳಿಕೆ ಕೊಟ್ಟಿದ್ರು. ಪ್ಯಾಲೆಸ್ತೇನ್ ಮೇಲೆ ನಡೆದಂತಹ ದಾಳಿ ಬಗ್ಗೆನೂ ಕೂಡ ಖಂಡಿಸಿ ಹೇಳಿಕೆ ಕೊಟ್ಟಿದ್ರು. ಇವಾಗ ನೇರ ಹೋಗಿ ನಾವು ಇಸ್ರೇಲ್ ಜೊತೆ ಸಪೋರ್ಟ್ ಮಾಡ್ತೀವಿ. ಈಗ ನೀವು ನೋಡಿ ಮೋದಿ ಅವರು ಹಾಕಿರೋ ಪ್ರಭಾವ ಅಂತ ಅದನ್ನೇ, ಅದು ಅನುಮಾನ ಬರುತ್ತಲ್ವಾ? ಇದು ಬಹಳ ಒಂದು ನಾಚಿಕೆಗೇಡಿನ ಪರಿಸ್ಥಿತಿ ಭಾರತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಲ್ಲಿ ಹೋಗಿ ನಿಲ್ತೀವಿ ಅಂತ ಹೇಳಿದ್ರೆ, ಇಷ್ಟು ದಿವಸ ನಮಗೊಂದು ಗತ್ತಿತ್ತು. ಭಾರತ ಅಂತ ಹೇಳಿದ್ರೆ ಅದು ಯುದ್ಧ ಬ್ಲಾಕ್ ಮಾಡ್ಕೊಂಡು ವರ್ಲ್ಡ್ ವಾರ್ ನಡೆಸ್ತಾ ಇರ್ಬೇಕಾದ್ರೆ ಅಥವಾ ಕೋಲ್ಡ್ ವಾರ್ ನಡೆಸ್ತಾ ಇರ್ಬೇಕಾದ್ರೆ, ಶೀತಲ ಸಮರ ನಡೆಸ್ತಾ ಇದ್ದಾಗ ನಾವು ಧೈರ್ಯವಾಗಿ ನಿಂತ್ಕೊಂಡು ಇಬ್ಬರಿಗೂ ಬುದ್ಧಿ ಹೇಳೋ ಅಂತ ಒಂದು ಕೆಪಾಸಿಟಿ ಕೊಟ್ಕೊಂಡಿದ್ವಿ. ನಾನ್ ಅಲೈನ್ಮೆಂಟ್ ಪಾಲಿಸಿನ ನಾವು ಇದು ಮಾಡೋದ್ರಿಂದ ಭಾಳಷ್ಟು ದೇಶಗಳು ನಮ್ಮ ಹಿಂದೆನೇ ಬರ್ತಾ ಇದ್ವಿ. ಭಾರತದ ಹಿಂದೆ ನಿಂತು ಭಾರತ ಹೇಳ್ತಾ ಇರೋದು ಕರೆಕ್ಟು, ನೀವಿಬ್ರು ಬುದ್ಧಿ ಕಲೀರಿ ಅಂತ ಅಷ್ಟು ಒಂದು ಗತ್ತನ್ನು ನಾವು ಇಟ್ಕೊಂಡಿದ್ವಿ. ಇವಾಗ ನಾವು ಹೋಗಿ ಅಲ್ಲಿ ಏನದು ಒಂಥರ ಗುಲಾಮರ ರೀತಿಯಲ್ಲಿ ಅಮೇರಿಕ ಮತ್ತು ರಷ್ಯಾಕ್ಕೆ ಗುಲಾಮರ ರೀತಿಯ ಪರಿಸ್ಥಿತಿಗೆ ಮೋದಿ ತಂದುಬಿಟ್ಟಿದ್ದಾರೆ. ನಾನು ಗೌರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಇಡೀ ಪ್ರಪಂಚ ಯುದ್ಧದ ಭೀತಿಯಲ್ಲಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬಾಂಬ್ ದಾಳಿ, ಒಂದು ದೇಶದ ಮೇಲೆ ಇನ್ನೊಂದು ದೇಶದ ಅತಿಕ್ರಮಣ, ಇದೆಲ್ಲದರಿಂದ ಅಪಾರವಾದ ಪ್ರಾಣಹಾನಿ ಸಂಭವಿಸಿದೆ. ಮುಖ್ಯವಾದ ವಿಷಯ ಏನಂತ ಅಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿ ಅವರು ಮೃತರಾಗಿದ್ದಾರೆ. ಈ ಒಂದು ಸಾವಿನಿಂದ ಇಡೀ ಜಗತ್ತು ಇವತ್ತು ಯುದ್ಧದ ಭೀತಿಯನ್ನು ಎದುರಿಸ್ತಾ ಇದೆ. ಅದ್ರ ಬಗ್ಗೆ ಇವತ್ತು ನಾವು ವಿಸ್ತೃತವಾಗಿ ಮಾತಾಡೋಣ. ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯ ಮತ್ತೆ ಆರ್ಥಿಕ ಬೆಳವಣಿಗೆಗಳ ಕುರಿತು ಸದಾ ಬರೆಯುವಂತಹ, ಅದ್ರ ಬಗ್ಗೆ ಚಿಂತನೆ ಮಾಡುವಂತಹ ಹಿರಿಯ ಪತ್ರಕರ್ತರಾದಂತಹ ಹರ್ಷಕುಮಾರ್ ಕುಗ್ವೆ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಥ್ಯಾಂಕ್ ಯು ರವಿ. ಈಗ ಇಡೀ ಜಗತ್ತಿವತ್ತು ಪ್ರತಿ ಒಂದು ಅಂದ್ರೆ ಪ್ರಿಂಟ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು, ನ್ಯೂಸ್ ಚಾನೆಲ್ ಇರ್ಬೋದು, ಜೊತೆಗೆ ಮೊಬೈಲ್ ಫೋನ್ಸ್ ಅಲ್ಲಿ ಇವತ್ತು ಒಂದು ಸುದ್ದಿ ಎಲ್ಲರ ಕಿವಿಗೆ ಬೀಳ್ತಾ ಇದೆ. ಇರಾನ್, ಇಸ್ರೇಲ್, ಅಮೆರಿಕ ಏನ್ ನಡೀತಿದೆ ಮಧ್ಯಪ್ರಾಚ್ಯದಲ್ಲಿ? ಮಧ್ಯಪ್ರಾಚ್ಯಕ್ಕೂ ಅಮೆರಿಕಕ್ಕೂ ಏನ್ ಸಂಬಂಧ ಅಂತ? ರವಿ, ಎಲ್ಲರೂ ನೋಡ್ತಾ ಇದ್ದೀವಿ. ಒಂದು ಕಡೆ ಇರಾನ್ ಮತ್ತು ಗಲ್ಫ್ ದೇಶಗಳಲ್ಲಿ, ಹಾಗೆಯೇ ಇಸ್ರೇಲ್ ಸೇರಿಕೊಂಡಂತೆ ಎಲ್ಲ ದೇಶಗಳಲ್ಲಿ ಇವತ್ತು ಹಗಲು ರಾತ್ರಿ ಬಾಂಬ್ಗಳ ದಾಳಿ ಆಗ್ತಾ ಇದೆ. ಹೌದು, ಕ್ಷಿಪಣಿಗಳು ಹೋಗಿ ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನ ನೂರಾರು ಕ್ಷಿಪಣಿಗಳು ದಾಳಿ ಮಾಡ್ತಾ ಇದ್ದಾವೆ. ಗಲ್ಫ್ ಕಂಟ್ರೀಸಲ್ಲಿ ಇರಾನ್ ಹೋಗಿ ದಾಳಿ ಮಾಡ್ತಾ ಇದೆ. ಈ ಕಡೆ ಇಸ್ರೇಲ್ ಮೇಲೆ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಹಾಗೆಯೇ ಇರಾನ್ನಲ್ಲಿ, ಮುಖ್ಯವಾಗಿ ಇರಾನಿನ ರಾಜಧಾನಿ ಟೆಹರಾನಲ್ಲಿ ನೂರಾರು ಕ್ಷಿಪಣಿ ದಾಳಿಗಳು ಆ ಕಡೆ ಅಮೇರಿಕಾದಿಂದ ಬರ್ತಾ ಇದೆ ಮತ್ತು ಇಸ್ರೇಲ್ನಿಂದ ಬರ್ತಾ ಇದೆ. ಇದು ಎಲ್ಲಿಗೆ ಹೋಗುತ್ತೆ? ಈ ಒಂದು ಯುದ್ಧ ಆಲ್ರೆಡಿ ಯುದ್ಧ ಶುರು ಆಗೋಗ್ಬಿಟ್ಟಿದೆ. ಸೊ ಇದು ಎಲ್ಲಿಗೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಆತಂಕಗಳು. ಇದು ಏನಾಗುತ್ತೆ, ಯಾಕೆ ಅಂತ ಹೇಳಿದರೆ, ಇದು ಬರೀ ಇರಾನ್ನಲ್ಲಿ ಶುರುವಾಗಿರ್ಬೋದು ಅಥವಾ ಇರಾನ್ ಇಸ್ರೇಲ್ ಮಧ್ಯೆ ಇರ್ಬೋದು, ಆದರೆ ಅಲ್ಲಿಗೆ ನಿಲ್ಲೋದಿಲ್ಲ. ಇದು ಇಡೀ ಜಗತ್ತನ್ನೇ ವ್ಯಾಪಿಸ್ಕೊಳ್ಳೋದು, ಪೂರ್ತಿ ಆವರಿಸ್ಕೊಂಡ್ಬಿಡುತ್ತೆ ಎಲ್ಲ ರೀತಿಯಲ್ಲೂ ಕೂಡ. ಕೆಲವು ದೇಶಗಳು, ಇತರೆ ದೇಶಗಳು ನೇರವಾಗಿ ಕೂಡ ಯುದ್ಧಕ್ಕೆ ಸಪೋರ್ಟ್ ಮಾಡ್ಬೋದು, ಕೆಲವು ಪರೋಕ್ಷವಾಗಿ ಮಾಡ್ಬೋದು. ಆದರೆ ಎಫೆಕ್ಟ್ ಅನ್ನೋದಿದೆಯಲ್ಲ ಯುದ್ಧದ್ದು, ಇದರ ಪರಿಣಾಮ ಮಾತ್ರ ಎಲ್ಲರ ಮೇಲೆ ಬೀಳುತ್ತೆ. ನಾಳೆ ನಮ್ಮ ದೇಶದ ಮೇಲೂ ಕೂಡ ಈಗಾಗಲೇ ಪರಿಣಾಮ ಶುರು ಆಗಿದೆ. ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನೋಡಿದರೆ ಬಹಳ ಮುಂದೆ ಸಂಕಷ್ಟದ ಕಾಲ ಬರುತ್ತೆ, ಇಡೀ ಜಗತ್ತಿಗೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಒಟ್ಟಾರೆ ಈ ಅಮೆರಿಕದ ಮತ್ತೆ ಈ ಇಸ್ರೇಲ್ನ ಆಕ್ರಮಣಕಾರಿ ನೀತಿ ಏನಿದೆಯಲ್ಲ, ಇವತ್ತು ಜಗತ್ತಿಗಿರುವಂಥ ದೊಡ್ಡ ಆತಂಕ ಮತ್ತೆ ಅಪಾಯಕಾರಿ ಬೆಳವಣಿಗೆ. ಇದ್ರ ಬಗ್ಗೆ ಬಹಳಷ್ಟು ದೇಶಗಳು ವಿರೋಧ ವ್ಯಕ್ತಪಡಿಸಿದ್ರು, ಬಹಳಷ್ಟು ದೇಶಗಳು, ಬಹಳಷ್ಟು ಅಂತಾರಾಷ್ಟ್ರೀಯ ನಾಯಕರು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಈ ಎರಡೂ ದೇಶಗಳ ಮನಸ್ಥಿತಿ ಏನು? ಯಾಕೆ ಈ ರೀತಿಯ ಒಂದು ಆಕ್ರಮಣಕಾರಿ ನೀತಿಯನ್ನು ಬೆಳೆಸ್ಕೊಂಡಿದ್ದಾವೆ? ಈಗ ನೋಡಿ, ಕಳೆದ ಒಂದು ವರ್ಷದ ಹಿಂದೆ ಕೂಡ ಯುದ್ಧ ಆಯಿತು ಇರಾನ್ ಮತ್ತು ಇಸ್ರೇಲ್ ನಡುವೆ. ಆವಾಗಿನ ಅಮೇರಿಕ ನೇರವಾಗಿ ಭಾಗವಹಿಸಿರಲಿಲ್ಲ, ಹಿಂದುಗಡೆಯಿಂದ ಸಪೋರ್ಟ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಒಂದು ಮಾತುಕತೆ ನಡೀತಾ ಇತ್ತು, ಬೈಲ್ಯಾಟ್ರಲ್ ಮಾತುಕತೆ ಅಮೇರಿಕ ಮತ್ತು ಇರಾನ್ ನಡುವೆ ನಡೀತಾ ಇತ್ತು. ಇನ್ನೇನು ಆ ಮಾತುಕತೆ ಆಗಿ ಒಂದು ತೀರ್ಮಾನಕ್ಕೆ, ಒಪ್ಪಂದಕ್ಕೆ ಬರ್ತಾ ಇದ್ದಾವೆ ಅನ್ನೋ ಒಂದು ಸಿಚುವೇಶನ್ ಏರ್ಪಟ್ಟಿತ್ತು.
ಬಹುಶಃ ಪರ್ಮನೆಂಟ್ ಆಗಿ ಒಂದು ಶಾಂತಿ ಗಲ್ಫ್ ದೇಶಗಳಲ್ಲಿ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಏರ್ಪಟ್ಟಿತ್ತು. ನಾಳೆ ಅದು ಒಪ್ಪಂದ ಆಗಬೇಕು. ಇವತ್ತಿನ ದಿನ ಇಸ್ರೇಲ್ ಹೋಗಿ ದಿಢೀರಂತ ದಾಳಿ ಮಾಡುತ್ತೆ ಟೆಹರಾನ್ನಲ್ಲಿ. ಏಕಪಕ್ಷೀಯವಾಗಿ ಅದೇ ಹೋಗಿ ದಾಳಿ ಮಾಡಿ ನಾನು ಯುದ್ಧ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಅದು 12 ದಿನ ಆ ಯುದ್ಧ ನಡೆದು ಆವಾಗ ಇರಾನ್ಗೂ ನಷ್ಟ ಆಗುತ್ತೆ ಮತ್ತು ಇಸ್ರೇಲ್ ಮೇಲೂ ಕೂಡ ದೊಡ್ಡ ದಾಳಿ ಆಗುತ್ತೆ. ಇರಾನ್ನು ತಾನು ಕೂಡ ಎಷ್ಟು ಮಟ್ಟಿಗೆ ತಿರುಗಿಸಿ ಕೊಡಬಲ್ಲ ಅನ್ನೋದನ್ನ ಅದು ಕೂಡ ಅವತ್ತು ತೋರಿಸಿದ ಕಾರಣಕ್ಕೆ ಅನಿವಾರ್ಯವಾಗಿ ಅವತ್ತು ಎಲ್ಲರೂ ಕೂಡ ಹಿಂದೆ ಸರಿತಾರೆ. ಇಸ್ರೇಲ್ ಕೂಡ ಅವ್ರು ಹೇಳ್ಕೊತಾರೆ, ನಾವು ಇದರಿಂದ ನಾವು ಗೆದ್ವಿ ಅಂತ ಹೇಳ್ಕೊಂಡ್ರು ಕೂಡ ಅವತ್ತು ಎಲ್ಲರೂ ಸೋತಿದ್ದು. ಆದರೆ ಈಗ ಮೊನ್ನೆ ಮತ್ತೆ ಅದೇ ರೀತಿ ಆಯಿತು. ಇವಾಗ ಕೂಡ ಒಂದು ಒಪ್ಪಂದ ಏನು ನಡೀತಾ ಇತ್ತು, ಮಾತುಕತೆ ಪ್ರಾಸೆಸ್ ನಡೀತಾ ಇತ್ತು ಇರಾನ್ಗೂ ಮತ್ತು ಅಮೇರಿಕ ನಡುವೆ. ಇನ್ನೇನು ಓಮನ್ ದೇಶ ಅದ್ರ ಮಧ್ಯಸ್ಥಿಕೆ ವಹಿಸ್ತಾ ಇತ್ತು. ಓಮನ್ನ ಫಾರಿನ್ ಮಿನಿಸ್ಟರ್ ಕೂಡ ಹೇಳಿದರು, ನಾವು ಆಲ್ಮೋಸ್ಟ್ ಸಕ್ಸಸ್ ಕಡೆ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇರಾನ್ನು ತನ್ನ ದೇಶದಲ್ಲಿ ಪರಮಾಣು ಏನು ಶಕ್ತಿ ಇದೆ, ಪರಮಾಣು ಶಕ್ತಿಯನ್ನು ಕೇವಲ ಅಣ್ವಸ್ತ್ರಗಳನ್ನು ತಯಾರಿಸೋದಕ್ಕೆ ಬಳಸೋದಿಲ್ಲ, ಬೇರೆ ಇತರೆ ಎನರ್ಜಿ ಫಾರ್ ಎಕ್ಸಾಂಪಲ್ ಇಂಧನಕ್ಕೆ ಮತ್ತೊಂದಕ್ಕೆ ಮಾತ್ರ ಬಳಸ್ತೀವಿ ಅನ್ನೋ ಒಂದು ಒಪ್ಪಂದಕ್ಕೆ ಅದು ಬದ್ಧವಾಗಿದೆ. ಸೊ ಯುರೇನಿಯಂ ಎನ್ರಿಚ್ ಮಾಡೋದಿಲ್ಲ ಅಥವಾ ಯುದ್ಧಾಸ್ತ್ರಗಳನ್ನು ಅಣ್ವಸ್ತ್ರಗಳನ್ನು ತಾನು ಹಾಗೆ ಮಾಡೋದಿಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದೆ. ಹಾಗಾಗಿ ಇದು ಸಕ್ಸಸ್ ಆಗ್ತಾ ಇದೆ ಅಂತ ಹೇಳಿದರು. ಅದು ಆ ಮಟ್ಟಕ್ಕೆ ಬಂದಿತ್ತು ಕೂಡ. ಆದರೆ ಇಸ್ರೇಲ್ಗೆ ಬೇಕಾಗಿರ್ಲಿಲ್ಲ, ಅಮೆರಿಕಕ್ಕೂ ಬೇಕಾಗಿರಲಿಲ್ಲ. ಈ ಮಾತುಕತೆ ಸಕ್ಸಸ್ ಆಗೋದೇ ಬೇಕಾಗಿರಲಿಲ್ಲ. ಸೊ ಇದರಲ್ಲೇ ನಮಗೆ ಅರ್ಥ ಆಗುತ್ತೆ, ಇವು ನೀವು ಹೇಳಿದ್ರೆ ಆಕ್ರಮಣಕಾರಿ ಅಂತಲ್ಲ, ಇದು ಆಕ್ರಮಣಕಾರಿ ಅನ್ನೋದಕ್ಕಿಂತ ಒಂದು ಬಗೆಯ ಕ್ರೌರ್ಯ ಅಲ್ಲಿ ಕಾಣುತ್ತೆ ನಮಗೆ. ಹೌದು, ಇಷ್ಟು ಮಟ್ಟಕ್ಕೆ ನೀವು ಒಂದು ದೇಶದ ಮೇಲೆ ಹೋಗಿ ಪ್ರಿಎಂಪ್ಟಿವ್ ಕ್ರೌರ್ಯನ ನಾವು ಪ್ಯಾಲೆಸ್ಟೀನಲ್ಲಿ ಬಹಳ ನೋಡ್ಬಿಟ್ಟು ಖಂಡಿತ. ಮತ್ತು ಇನ್ನೊಂದು ಆಸ್ಪೆಕ್ಟ್ ಏನಂದರೆ, ಈಗ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ. ಇಡೀ ಜಗತ್ತು ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇತ್ತು. ಅದರಲ್ಲಿ ಇಸ್ರೇಲ್ನ ಪಾತ್ರ ಏನು, ಟ್ರಂಪ್ ಪಾತ್ರ ಏನು, ಬಿಲ್ ಗೇಟ್ಸ್ ಪಾತ್ರ ಏನು, ಬಿಲ್ ಕ್ಲಿಂಟನ್ ಪಾತ್ರ ಏನು, ಇವರೆಲ್ಲ ಹೆಂಗೆ ಒಂದು ಟಾಪ್ ಅಂದರೆ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಕ್ಕಂತಹ ಕಂಪನಿಗಳನ್ನು ನಡೆಸ್ತಕ್ಕಂಥ ಇವರು ಯಾವ ರೀತಿಯ ಒಂದು ಕ್ರೌರ್ಯವನ್ನು ಅದೇ ದೇಶಗಳ ಅಥವಾ ಬೇರೆ ಬೇರೆ ದೇಶಗಳ ಹೆಣ್ಮಕ್ಳ ಮೇಲೆ, ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳ ಮೇಲೆ ಇವರು ನಡೆಸ್ತಾ ಇದ್ದಾರೆ. ಮತ್ತು ಇಂತಹ ಒಂದು ಲೈಂಗಿಕ ದಂಧೆನ ಮಾಡ್ಕೊಳ್ತಾನೆ, ಅದ್ರ ಮೂಲಕ ಬೇರೆ ದೇಶಗಳನ್ನು ಹೆಂಗೆ ನಿಯಂತ್ರಿಸ್ತಾರೆ, ಹೇಗೆ ಇಂಗ್ಲೆಂಡಿನ ರಾಜ್ಕುಮಾರ ಅದಕ್ಕೆ ಈಲ್ಡಾಗ್ತಾನೆ, ಅಥವಾ ನಮ್ಮ ಇಂಡಿಯಾದ ಯಾರು ಹರ್ದೀಪ್ ಪುರಿ ಇರ್ಬೋದು ಮಿನಿಸ್ಟ್ರು ಅವನು, ಅದೇ ಥರ ಅಂಬಾನಿ ಹೆಸರು ಕೇಳಿಬರುತ್ತೆ, ಮೋದಿ ಹೆಸರು ಕೇಳಿಬರುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಡೀ ಜಗತ್ತು ಅದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇರುತ್ತೆ. ಸಡನ್ನಾಗಿ ಯುದ್ಧ ನಡೆಯುತ್ತೆ ಅಥವಾ ಇದ್ರ ಬಗ್ಗೆ, ಈಗ ಯುದ್ಧದ ಬಗ್ಗೆ ಚರ್ಚೆ ಆಗುತ್ತೆ ಅಂದರೆ ನಾವು ಯೋಚನೆ ಮಾಡಬೇಕು. ಹೌದು. ಸೊ ಅಂದರೆ ಇಲ್ಲಿ ಉದ್ದೇಶ, ಇವರ ಒಂದು ಬಂಡವಾಳ ಇಡೀ ಜಗತ್ತಿನ ಎದುರಿಗೆ ಓಪನ್ ಆಗ್ತಾ ಇದ್ದಾಗ, ಬಯಲಾಗ್ತಾ ಇದ್ದಾಗ, ಇವರು ಇಡೀ ಜಗತ್ತಿನ ಗಮನ ಸೆಳೆಯೋದಕ್ಕೆ ಕೂಡ ಬೇರೆಡೆ ಸೆಳೆದ್ಬಿಟ್ಟು ಇಲ್ಲಿ ಇರಾನ್ ಅನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಿ, ಮತ್ತೆ ಯುದ್ಧ ಅಂದ ತಕ್ಷಣ ಒಂದು ಮಾತಿದೆ, ಯುದ್ಧದಲ್ಲಿ ಜನ ಸಾಯ್ತಾರೆ, ಅಮಾಯಕರು ಸಾಯ್ತಾರೆ, ಸೈನಿಕರು ಸಾಯ್ತಾರೆ, ಆದರೆ ಎಲ್ಲದಕ್ಕಿಂತ ಮೊದಲು ಸಾಯೋದು ಸತ್ಯ ಅಂತ ಹೇಳಿ, ಟ್ರುತ್ ಅನ್ನೋದೇನಿದೆ ಅದು ಫಸ್ಟ್ ಸತ್ತೋಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ನರೇಟಿವ್ಗಳನ್ನು ಬಿಲ್ಡ್ ಮಾಡ್ತಾರೆ. ಅದರಲ್ಲೂ ಇವತ್ತು ಇಡೀ ವರ್ಲ್ಡ್ ಮೀಡಿಯಾ ಅನ್ನೋದು ಈ ಪಾಶ್ಚಿಮಾತ್ಯ ಶ್ರೀಮಂತರ ಕೈಯಲ್ಲಿರುವಂಥದ್ದು, ಪಾಶ್ಚಿಮಾತ್ಯ ಮಾಧ್ಯಮಗಳ ಕೈಯಲ್ಲಿರುವಂಥದ್ದು. ಸೊ ಹಾಗಾಗಿ ಅವರು ಏನು ಹೇಳ್ತಾರೆ ಅದನ್ನೇ ಸಾಮಾನ್ಯ ಜನ ನಂಬ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಈಗ ಒಟ್ಟಾರೆ ಇರಾನ್ ಏನಿದೆಯಲ್ಲ, ಇರಾನು ಇವತ್ತು ಅಮೆರಿಕಾದ ಮೇಲೆ, ಇಸ್ರೇಲ್ ಮೇಲೆ ಮಾತ್ರ ದಾಳಿ ಮಾಡ್ತಿಲ್ಲ, ಮಧ್ಯಪ್ರಾಚ್ಯದ ದುಬೈ ಮೇಲೆ ದಾಳಿ ಮಾಡ್ತಿದೆ, ಬೇರೆ ಬೇರೆ ದೇಶದ ಅಂದರೆ ಮುಸ್ಲಿಂ ಕಂಟ್ರಿಗಳ ಮೇಲೆ ದಾಳಿ ಮಾಡ್ತಿದೆ. ಈ ಇರಾನು ಅಷ್ಟು ಆರ್ಥಿಕವಾಗಿ ಅಥವಾ ಸೈನ್ಯದಲ್ಲಿ ಅಷ್ಟು ಬಲವಾಗಿದೆಯಾ? ಅಂದರೆ ಅವ್ರ ಹಿಂದೆ ಇರುವಂಥ ಶಕ್ತಿ ಅವ್ರಿಗೆ ಏನು ಆ ಥರದೊಂದು ಆತ್ಮವಿಶ್ವಾಸ ಬರೋದಕ್ಕೆ ಸಾಧ್ಯ ಏನಂತ? ಸೊ ಇಲ್ಲಿ ಒಂದು ನೀವು ಮಾತು ಹೇಳಿದ್ರಿ, ಇರಾನು ಬೇರೆ ಬೇರೆ ದೇಶಗಳ ಮೇಲೆ ಅಂತ. ಇಲ್ಲಿ ನಾವೊಂದು ಸೂಕ್ಷ್ಮ ನೋಡಬೇಕು. ಇರಾನು ಅಫ್ಕೋರ್ಸ್ ಬಹರೇನ್ನಲ್ಲಿ ದಾಳಿ ಮಾಡಿದೆ, ಕುವೈತ್ನಲ್ಲಿ ಮಾಡಿದೆ, ಆದರೆ ಅವರು ಆ ದೇಶಗಳ ಜನರ ಮೇಲೆ ಮಾಡ್ತಾ ಇಲ್ಲ. ಈಗ ಇಸ್ರೇಲ್ ಅಥವಾ ಅಮೆರಿಕ ಮಾಡಿದ ಥರದಲ್ಲಿ
ಆ ದೇಶಗಳಲ್ಲಿ ಇರುವಂತಹ ಅಮೆರಿಕದ ಏರ್ ಬೇಸ್ಗಳು ಅಂದರೆ ವಾಯು ನೆಲೆಗಳು ಮತ್ತು ಅಲ್ಲಿ ಸೇನಾ ನೆಲೆಗಳೇನಿದ್ದಾವೆ, ಅಮೇರಿಕ ಇರಾನನ್ನು ಮತ್ತು ಗಲ್ಫ್ ಕಂಟ್ರಿಗಳನ್ನು ಕಂಟ್ರೋಲ್ ಮಾಡೋದಕ್ಕಾಗಿಯೇ ಈ ದೇಶಗಳಲ್ಲಿ, ಯಾವುದು ಗಲ್ಫ್ ಮುಸ್ಲಿಂ ದೇಶಗಳಲ್ಲಿ ತನ್ನ ಒಂದು ಸೇನಾ ನೆಲೆಗಳನ್ನು ಇಟ್ಕೊಂಡಿದೆ. ಅದು ಇಡೀ ಭಾಗವನ್ನು ಕಂಟ್ರೋಲ್ ಮಾಡೋದಕ್ಕೆ, ತನ್ನ ಪವರ್ನ ತೋರಿಸೋದಕ್ಕೆ. ಸೊ ನಾಳೆ ಇದು ಯುದ್ಧ ಶುರುವಾದಾಗ ಫಸ್ಟ್ ಅಟ್ಯಾಕ್ ಆಗೋದು ಅಲ್ಲಿಂದಾನೆ. ಈಗ ಅಮೆರಿಕ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಆ ಬೇಸ್ಗಳಿಂದಾನೆ. ಸೊ ಹಾಗಾಗಿ ಇರಾನ್ ಆ ಬೇಸ್ಗಳ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನ ಈಗ ನಡೆಸ್ತಾ ಇದೆ. ಬಟ್ ಅದನ್ನ ಬಿಂಬಿತ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇರಾನ್ ಕೂಡ ಮುಸ್ಲಿಂ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋ ಥರದಲ್ಲಿ. ಅಫ್ಕೋರ್ಸ್ ಅದಕ್ಕೆ ಈಗ ಅಮೆರಿಕದ ಬೇಸ್ಗಳು ಅಲ್ಲಿ ಇದಾವಲ್ವಾ, ಆ ದೇಶಗಳ ಸರ್ಕಾರಗಳು ಅದಕ್ಕೆ ಜವಾಬ್ದಾರಿನೇ. ಅಟ್ಲೀಸ್ಟ್ ಅವ್ರು ಹೇಳ್ಬೋದಿತ್ತು, ಈ ಇಂತಹ ಒಂದು ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಯುದ್ಧ ಇದು, ಇಸ್ರೇಲ್ ಮತ್ತೆ ಅಮೆರಿಕ ಮಾಡ್ತಿರ್ತಕ್ಕಂಥದ್ದು, ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ, ನಮ್ಮ ಈ ಬೇಸ್ಗಳನ್ನ ಇಲ್ಲಿ ಬಳಸ್ಕೋಬೇಡಿ ಅಂತೇಳಿ ಹೇಳ್ಬೋದಿತ್ತು. ಆದರೆ ಅದನ್ನ ಕೂಡ ಮಾಡ್ತಾ ಇಲ್ಲ ಆ ದೇಶಗಳು. ಹಾಗಾಗಿ ಇದು ಸಹಜವಾಗಿಯೇ ಈಗ ಇರಾನ್ಗೆ ಒಂದು ಲೆಜಿಟಿಮೆಸಿ ಬಂದ್ಬಿಟ್ಟಿದೆ ಆ ಒಂದು ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ. ಯಾಕಂದ್ರೆ ನನ್ನ ಮೇಲೆ ದಾಳಿ ಮಾಡಿದಾಗ, ತಮ್ಮನ್ನ ಯಾರಿಗೇ ಆಗಲಿ, ವ್ಯಕ್ತಿಗಳಿಗೆ ಆಗಲಿ, ನಮ್ಮ ಮೇಲೆ ಮತ್ತೊಬ್ರು ದಾಳಿ ಮಾಡಿದಾಗ ನಾವು ಆತ್ಮರಕ್ಷಣೆ ಮಾಡ್ಕೊಳ್ಳೋಂಥದ್ದು ಅಥವಾ ನಮ್ಮನ್ನ ಉಳಿಸ್ಕೊಳ್ಳೋಕೆ ಇನ್ನೊಬ್ಬರನ್ನ ಅಟ್ಯಾಕ್ ಮಾಡೋದು, ಅದು ಲೆಜಿಟಿಮೇಟ್ ಅಲ್ಲ. ಇರಾನ್ ಏನ್ ಹೇಳ್ತಿದೆ, ಯುದ್ಧ ಶುರುವಾದಾಗ್ಲಿಂದ ಸರೆಂಡರ್ ಆಗುವಂತ ಯಾವ ಮನಸ್ಥಿತಿಯು ಮತ್ತೆ ಆಲೋಚನೆಯು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟಿದೆ. ನಾವು ಸರೆಂಡರ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ. ಅಂದ್ರೆ ಅಷ್ಟು ಎದುರಿಸುವಂತ ಶಕ್ತಿ ಇದೆಯಾ ಇರಾನ್ಗೆ ಅನ್ನೋದು ಪ್ರಶ್ನೆ. ಖಂಡಿತ ಇದೆ ರವಿ. ನಾವು ಈಗ ಮೊನ್ನೆ ಅಮೆರಿಕ ವೆನೆಜುವೆಲಾದಲ್ಲಿ ಹೋಗ್ಬಿಟ್ಟು ಅಧ್ಯಕ್ಷ ಪ್ರೆಸಿಡೆಂಟ್ ಮದುರಾನ್ನ ಕಿಡ್ನಾಪ್ ಮಾಡ್ಕೊಂಡು ಬರುತ್ತೆ ರಾತ್ರಿ, ಅಥವಾ ಇನ್ನೊಂದು ಯಾವುದೋ ಸಣ್ಣ ಪುಟ್ಟ ದೇಶಗಳ. ಬಟ್ ಇರಾನ್ ಅಷ್ಟು ಸುಲಭ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇರಾನ್ಗೆ ಒಂದು ದೊಡ್ಡ ಪರಂಪರೆ ಇದೆ. ಹಾಗೆ ನೋಡಿದ್ರೆ ನಾವು ಇರಾನನ್ನ ನಮ್ಮ ಭಾರತದ ಜೊತೆಗೆ ಹೋಲಿಸ್ಕೋಬಹುದು. ಭಾರತದ, ಯಾಕಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದ ಕೂಡ ಎರಡು ಒಂದೇ ರೀತಿಯ ನಾಗರಿಕತೆಗಳನ್ನ ಕಂಡಂಥವು. ಹೌದು, ಇರಾನ್ ಮತ್ತೆ ಇಂಡಿಯಾ. ಸೊ ಹೀಗಾಗಿ ಅವು ತುಂಬ ಬಲಿಷ್ಠವಾಗಿ ಒಂದು ಪರಂಪರೆ ಇದೆ, ಅದಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ ಎರಡು ದೇಶಗಳಿಗೆ. ಆ ರೀತಿಯಲ್ಲಿ ಇರಾನು ಒಂದು ಬಲಿಷ್ಠ ಆರ್ಥಿಕತೆನೂ ಕೂಡ ಕಟ್ಕೊಂಡಿದೆ. ಮತ್ತೆ 50-60 ದಶಕದ ನಂತರ ಇಲ್ಲಿ ಏನು ಇರಾನ್ ಸರ್ಕಾರ ನಡ್ಕೊಬರ್ತಾ ಇದೆ, ಅಲ್ಲಿ ಮೊದಲಿಂದನೂ ಕೂಡ ಸೈನಿಕವಾಗಿ ಕೂಡ ತನ್ನನ್ನು ಬಲಿಷ್ಠ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಬಂದಿದೆ ಬಹಳ ಇದಾಗಿ. ಅದರಲ್ಲೂ ಕೂಡ ಯಾವಾಗ ಅಮೇರಿಕವನ್ನು ಮತ್ತು ಇಸ್ರೇಲ್, ಈಗ ನೋಡಿ, ಇಸ್ರೇಲ್ ಅನ್ನೋ ಒಂದು ದೇಶ ಪ್ರಪಂಚದ ಭೂಪಟದ ಮೇಲೆ ಬಂದಾದಮೇಲೆ 1948 ಮೇಲೆ ಈ ರೀತಿಯ ಸಂಘರ್ಷಗಳು ಧಾರ್ಮಿಕವಾಗಿ ಕೂಡ ನಡೆದು, ಮತ್ತು ಇಸ್ರೇಲ್ ಅಮೇರಿಕವನ್ನು ಮೊದಲಿನೂ ಕೂಡ ಬಳಸ್ಕೊಳ್ತಾ ಬಂತು. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಎನಿಮಿಟಿ, ದ್ವೇಷಗಳು, ಯುದ್ಧಗಳು, ಪ್ರಾಕ್ಸಿ ಯುದ್ಧಗಳು ಎಲ್ಲ ನಡ್ಕೊತ ಬಂದಿದೆ. ಈಗ ಆ ಇಸ್ರೇಲು ಮತ್ತು ಅಮೇರಿಕವನ್ನು ದೃಷ್ಟಿಲಿಟ್ಕೊಂಡು ಇರಾನು ತನ್ನದೇ ಆದಂಥ ತಯಾರಿನೂ ಕೂಡ ಮಾಡ್ಕೊಂಡು ಬಂದಿದೆ. ಎಸ್ಪೆಷಲಿ ಅದು ರಷ್ಯಾ ಮತ್ತು ಚೀನಾಗಳ ಒಂದು ಸಹಕಾರದ ಜೊತೆಗೆ. ಇವತ್ತು ಅಲ್ಲಿ ಹೆಚ್ಚು ಟೆಕ್ನಿಕಲ್ ಆಗಿ, ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ಚೀನಾ ಅಂತ ಎಲ್ಲರಿಗೂ ಗೊತ್ತು. ಸೊ ಆ ಸಪೋರ್ಟ್ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯ ಕ್ಷಿಪಣಿಗಳನ್ನು, ಎಸ್ಪೆಷಲಿ ಸಾವಿರಾರು ಸಂಖ್ಯೆಯಲ್ಲಿ ಕ್ಷಿಪಣಿಗಳನ್ನು, ಕೆಲವರು ಮಿಲಿಟರಿ ತಜ್ಞರು ಹೇಳೋ ಪ್ರಕಾರ ಈಗ ಮೇಲ್ಗಡೆ ಬಂದು ಅಟ್ಯಾಕ್ ಮಾಡ್ಬೋದು, ಅವ್ರ ಕ್ಷಿಪಣಿ ನೆಲೆಗಳನ್ನು ಧ್ವಂಸ ಮಾಡ್ಬೋದು ಬಾಂಬ್ಗಳು ಹಾಕಿ. ಆದರೆ ಯಾವ ಒಂದು ಬೇರೆ ದೇಶದ ಫ್ಲೈಟ್ಗಳಾಗಲಿ ಅಥವಾ ಕ್ಷಿಪಣಿಗಳಾಗಲಿ ತಲುಪಕ್ಕೆ ಆಗದೇ ಇರೋಷ್ಟು ಆಳದಲ್ಲಿ, 500-600 ಮೀಟರ್ ಆಳದಲ್ಲಿ ಸಾವಿರಾರು ಕ್ಷಿಪಣಿಗಳನ್ನ ರೆಡಿ ಇಟ್ಕೊಂಡಿದೆ ಇರಾನು. ಮತ್ತೆ ಅದಕ್ಕೂ ಕೂಡ ಕ್ಯಾಲ್ಕುಲೇಷನ್ ಇರುತ್ತೆ, ಹಿಂಗೊಂದು ಯುದ್ಧ ಶುರುವಾದ್ರೆ ಎಷ್ಟು ಇದಾಗ್ಬೋದು. ಸೊ ಹಾಗಾಗಿ ಇದು ಸುದೀರ್ಘ ಕಾಲಕ್ಕೆ ಕೂಡ ಯುದ್ಧವನ್ನ ಮಾಡಬಹುದಾದಷ್ಟು ಒಂದು ಸೈನಿಕ ಸಾಮರ್ಥ್ಯನ ಇರಾನ್ ಖಂಡಿತ ಇಟ್ಕೊಂಡಿದೆ. ಆ ಧೈರ್ಯದ ಮೇಲೆ ಬಹುಶಃ ಅದು ಆ ಮಟ್ಟದ ಒಂದು ದೊಡ್ಡ ಅಂದ್ರೆ ರಿಯಾಕ್ಷನ್ ಅನ್ನ, ಪ್ರತಿರೋಧವನ್ನ ಇಸ್ರೇಲ್ ಮತ್ತೆ ಅಮೆರಿಕದ ನೆಲೆಗಳ ಮೇಲೆ ಕೊಡ್ತಾ ಇರೋದು ಅನ್ಸುತ್ತೆ. ಈಗ ಇದೆಲ್ಲ ಒಂದು ಈ ಯುದ್ಧ ಸಡನ್ ಆಕ್ಸಿಡೆಂಟಲ್ ಆಗಿದೆ ಅಂತ ಅಂದ್ರೆ ಇದಕ್ಕಿದ್ದಂಗೆ ಶುರುವಾಗಿತ್ತು ಅಂತ ಅನ್ನಿಸ್ತಿಲ್ಲ. ಯಾಕೆ ಅಂತಂದ್ರೆ ಲಾಸ್ಟ್ ಮಂತ್ ಅಂದ್ರೆ ಕಳೆದ ತಿಂಗಳು ನಾವು ನೋಡ್ತಾ ಇದ್ದೋ ಅಲ್ಲೊಂದು ರಾಜಕೀಯ ಅಸ್ಥಿರತೆ ಶುರುವಾಗಿತ್ತು, ಜನ ಬೀದಿಗಳಿಗೆ ಪ್ರತಿಭಟನೆ ಮಾಡ್ತಾ ಇದ್ರು.
ಆವಾಗ ಪ್ರೆಸಿಡೆಂಟ್ ಟ್ರಂಪ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ನಾವು ಮಧ್ಯಪ್ರವೇಶ ಮಾಡಬೇಕು ಬೇಡವಾ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಅಂದ್ರೆ ಈ ರಾಜಕೀಯ ಅಸ್ಥಿರತೆಯನ್ನೇ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಅಮೆರಿಕ ಮಾಡ್ತು ಅಂತ ಅನ್ನಿಸ್ತಾ ಇದೆಯಾ? ಇದು ಅಮೇರಿಕದ ಪಾಲಿಸಿಗಳು ಬೇರೆ ಬೇರೆ ವ್ಯಕ್ತಿಗಳು ಬಂದಾಗ ಒಂದೊಂದು ಥರ ಆಗ್ತಿದೆ. ಹಿಂದೆ ಜಾರ್ಜ್ ಬುಷ್ ಇದ್ದಾಗ ಇದೇ ಥರದಲ್ಲಿ ಇರಾಕ್ ದೇಶದಲ್ಲಿ ಏನು ಮಾಸ್ ವೆಪನ್ಸ್ ಆಫ್ WMD ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದ್ದಾವೆ, ಅಂದರೆ ಅಣ್ವಸ್ತ್ರಗಳಿದ್ದಾವೆ ಅಂತ ಒಂದು ಆರೋಪವನ್ನು ಹೊರಿಸಿ ಸದ್ದಾಮ್ ಹುಸೇನನ್ನ ಖಳನಾಯಕನನ್ನಾಗಿ ಮಾಡಿ ಅಲ್ಲಿ ಕೂಡ ದಾಳಿ ಮಾಡ್ತು. ಆವಾಗ ಇಡೀ ಜಗತ್ತಲ್ಲದಕ್ಕೆ ಪ್ರತಿರೋಧ ಬಂತು. ಇವತ್ತು ಪ್ರೂವ್ ಆಗಿರೋದು, ಈಗ ಅವನನ್ನು ಸಾಯಿಸಿದ ಮೇಲೆ, ಸದ್ದಾಮ್ ಹುಸೇನನ್ನು ಸಾಯಿಸಿದ ಮೇಲೆ ಯಾವ ಅಣ್ವಸ್ತ್ರವನ್ನು ತೋರಿಸಿದ್ರು? ಅಮೆರಿಕ ತೋರಿಸ್ಲಿಲ್ಲ, ಇರಲಿಲ್ಲ. ಇವತ್ತು ಇರಾನ್ ಮೇಲೆ ಕೂಡ ಅದೇ ತರದ ಆರೋಪ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಇರಾನ್ನಲ್ಲಿ ವಿಶ್ವಸಂಸ್ಥೆಯ ಒಂದು ಸಮಿತಿನೇ ಹೋಗಿ ಅಲ್ಲಿ IAEA ಏನಿದೆ, ಏನು ಅಟಾಮಿಕ್ ಎನರ್ಜಿ ಒಂದು ಸಮಿತಿ ಏನಿದೆ, ಅದರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಕ್ಷಣೆ ನಡೆಸತಕ್ಕಂಥದ್ದು, ಆ ಸಮಿತಿ ಹೋಗಿ ಅಲ್ಲಿ ತಪಾಸಣೆ ಮಾಡಿ ತನಿಖೆ ಮಾಡಿ ಇರಾನ್ನಲ್ಲಿ ಇಲ್ಲ, ಇದುವರೆಗೆ ಯಾವುದೇ ರೀತಿಯಲ್ಲಿ ಇದು ಅಣ್ವಸ್ತ್ರಗಳನ್ನ ತಯಾರಿಸಿಲ್ಲ ಅನ್ನೋ ಒಂದು ವರದಿಯನ್ನ ಕೊಟ್ಟ ಮೇಲೆ ಕೂಡ ಇವರು ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ, ಇಸ್ರೇಲ್ ಮತ್ತೆ ಇದೆ. ಸೊ ಹಾಗಾಗಿ ಇವರು ಒಂದು ಮತ್ತೆ ಇನ್ನೊಂದು ಇಲ್ಲಿ ನೋಡಿ, ಈಗ ಇಸ್ರೇಲು ಅದರ ಹತ್ರನೇ ಹೆಚ್ಚು ಕಡಿಮೆ 500ರಷ್ಟು ಅಣ್ವಸ್ತ್ರಗಳಿದಾವೆ ಅಂತ ಹೇಳ್ತಾರೆ. ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅವರಿಗೆ ಒಬ್ರು ಕೇಳ್ತಾರೆ ಪತ್ರಕರ್ತರು, ನಿಮ್ಮ ಮೇಲೆ ಈ ಥರ ಆರೋಪ ಇದೆ, ನಿಮ್ಮ ಇಸ್ರೇಲ್ನ ನೀವು ಇರಾನಲ್ಲಿ ಅಣ್ವಸ್ತ್ರ ಬೇಡ ಅಂತ ಹೇಳ್ತೀರಾ, ಆದರೆ ಇರಾನ್ ಆಲ್ರೆಡಿ ವಿಶ್ವಸಂಸ್ಥೆಯ ಒಂದು ವಿಚಕ್ಷಣೆಗೆ ವಿಜಿಲೆನ್ಸ್ಗೆ ಒಳಗಾಗಿದೆ, ತಾನು ಒಳಪಡಿಸ್ಕೊಂಡಿದೆ, ನೀವು ಅದಕ್ಕೆ ಒಪ್ತಾ ಇಲ್ಲ, ಆಯ್ತಾ? ನಿಮ್ಮ ಹತ್ರ 440ರಿಂದ ಹೆಚ್ಚು ಕಡಿಮೆ 400ರಷ್ಟು ಅಣ್ವಸ್ತ್ರಗಳಿದ್ದಾವೆ ಅಂತ ಹೇಳಿದರೆ ಸೋ ವಾಟ್ ಅಂತ ನಾನು ಅಂದರೆ ಆ ಒಂದು ದಾಷ್ಟ, ಹೌದು ನಾನು ಇಟ್ಕೊಂಡಿದ್ದೀನಿ, ನನಗೆ ಮಾತ್ರ ಯಾರು ಹೇಳಬೇಕಾಗಿಲ್ಲ. ಇದು ಯಾವ ನ್ಯಾಯ ಇದು ಯಾವ ಅಂತರ? ಈಗ ನೇತನ್ಯಾಹು ಅಂತ ಹೇಳಿದ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಸ್ ಎ ವಾರ್ ಕ್ರಿಮಿನಲ್. ಅವನೀಗ ನೇತನ್ಯಾಹು ಗಾಜಾದಲ್ಲಿ ಅಷ್ಟೊಂದು ಅಮಾಯಕರನ್ನ ಮಕ್ಕಳನ್ನ ಕೊಲೆ ಮಾಡಿ, ಸೊ ಇಂತಹ ಒಬ್ಬ ಕ್ರಿಮಿನಲ್ಗಳು, ಸ್ವತಃ ಕ್ರಿಮಿನಲ್ಗಳು, ಗೂಂಡಗಳು, ಸೆಕ್ಸ್ ಟ್ರಾಫಿಕರ್ಗಳು, ಆಯ್ತಾ? ಇವರಿಗೆ ಯಾವ ಎಥಿಕ್ಸ್ ಇಲ್ಲ, ಯಾವ ಒಂದು ಮಾರಾಲಿಟಿ ಇಲ್ಲ, ಈ ಜಗತ್ತಿನ ಶಾಂತಿ ಬಗ್ಗೆ ಕಾಳಜಿ ಇಲ್ಲ, ತಮ್ಮ ಒಂದು ಹಿತಾಸಕ್ತಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವರು ಹೋಗ್ತಾ ಇರೋದಿದ್ದಲ್ಲ, ಇದು ಬಹಳ ಅಪಾಯಕಾರಿ. ಯಾಕೆಂತ ಹೇಳಿದ್ರೆ ನಾಳೆ ಅವರಿಗೇನೋ ಒಂದು ಆ ಇಡೀ ಗಲ್ಫ್ದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಒಂದು ಹೆಜಮಾನಿ, ತಮ್ಮದೇ ಒಂದು ಯಜಮಾನಿಕೆಯಲ್ಲಿ ಬರಬೇಕು. ಯಾರು ತಮ್ಮನ್ನ ವಿರೋಧಿಸೋರು ಇಲ್ಲ ಅಂತೇಳಿ ನಾವು ಪ್ರೂವ್ ಮಾಡಬೇಕು. ನಮ್ಮನ್ನು ವಿರೋಧ ಹಾಕೊಂಡ್ರೆ ಅವರೆಲ್ಲ ನಾಶ ಆಗ್ತಾರೆ ಅಂತೇಳಿ ಒಂದು ಸಂದೇಶ ಕೊಡಬೇಕು ಅನ್ನೋದು ಅವ್ರದ್ದು. ಸೊ ಇಂಥ ಒಂದು ಸಿಚುವೇಶನ್ ಇಡೀ ಜಗತ್ತಲ್ಲಿ ಬಂದರೆ ನಾಳೆ ಎಲ್ಲ ದೇಶಗಳಿಗೂ ಅದು ಥ್ರೆಟ್ಟೆ. ಹೌದು. ಈ ಇಸ್ರೇಲ್ ದೇಶದ ರಾಷ್ಟ್ರೀಯತೆ ಇದೆಯಲ್ಲ, ಅದನ್ನ ಅವರು ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ತಾನೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಖಂಡಿತ ರವಿ, ಈಗ ಇಸ್ರೇಲು ಮೊದಲಿಂದನೂ ಕೂಡ ಅದು ಹೇಳ್ತಾ ಇದೆ. ಹಾಗೆ ನೋಡಿದ್ರೆ ಬಹಳಷ್ಟು ದೇಶಗಳು ಅದರ ಅಸ್ತಿತ್ವವನ್ನೇ ಗುರುತಿಸಲಿಲ್ಲ. ಭಾರತ ಕೂಡ ಬಹಳ ಲೇಟಾಗಿ ಇಸ್ರೇಲ್ಗೆ ಒಂದು ಅಸ್ತಿತ್ವವನ್ನ ಗುರುತಿಸಿದ್ದು ಸ್ಟಾರ್ಟಿಂಗಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ಬಂದು ಅಲ್ಲೊಂದು ದೇಶ ಕಟ್ಕೊಂಡಿದ್ದೆ ಅಕ್ರಮವಾಗಿ, ಅಲ್ಲಿರ್ತಕ್ಕಂಥ ಲಕ್ಷಾಂತರ ಪ್ಯಾಲೆಸ್ತೇನರನ್ನ ಹೊರಗಡೆ ದಬ್ಬಿ ಯುದ್ಧ ಮಾಡಿ ಸುತ್ತಮುತ್ತ ಇರೋ ಗಲ್ಫ್ ದೇಶಗಳ ಮೇಲೆ ಅಟ್ಯಾಕ್ ಮಾಡಿ, ಈಜಿಪ್ಟ್ ಇರ್ಬೋದು, ಜೋರ್ಡಾನ್ ಇರ್ಬೋದು, ಅಥವಾ ಕುವೈತ್, ಈ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡಿನೇ ಅದು ಆ ಒಂದು ಪ್ರದೇಶದಲ್ಲಿ ತನ್ನ ಹಿಡಿತವನ್ನು ಇದು ಮಾಡ್ಕೊಳ್ತು. ಮತ್ತು ನೀ ಹೇಳಿದ ಮೊದಲಿಂದನೂ ಕೂಡ ಅದು ತನ್ನನ್ನು ತಾನು ಸೆಲ್ಫ್ ಬೋಸ್ಟಿಂಗ್ ಮಾಡ್ಕೊಳ್ಳೋದು. ಈ ಹುಸಿ ರಾಷ್ಟ್ರೀಯ ಅನ್ನೋದು ಬರೀ ಇಸ್ರೇಲ್ ಅಲ್ಲ, ಎಲ್ಲ ದೇಶಗಳು ಕೂಡ ಆ ರೀತಿಯ ಒಂದು ಹುಸಿ ರಾಷ್ಟ್ರೀಯತೆ ಮೇಲೆನೆ ತಮ್ಮ ಒಂದು ಇದನ್ನು ಕಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಅದು ಜನರಿಗೆ ಒಂದು ಭಾವನಾತ್ಮಕವಾಗಿ ಪ್ರೇರಣೆ ಕೊಡುತ್ತೆ, ಭಾವನಾತ್ಮಕವಾಗಿ ಅದನ್ನು ಪ್ರಚೋದನೆ ಮಾಡುತ್ತೆ ಅನ್ನೋದು. ಹೌದು, ಇವರು ಈ ಹುಸಿ ರಾಷ್ಟ್ರೀಯತೆ ಹೆಸರಲ್ಲೇನೆ ಗಾಜಾದಲ್ಲಿ ಸಾವಿರಾರು ಮಕ್ಕಳನ್ನ, ಮಹಿಳೆಯರನ್ನ, ಬಾಣಂತಿಯರನ್ನ ಕೊಂದಿದ್ದು. ಖಂಡಿತ. ಈಗ ಮೊನ್ನೆ ಕೂಡ ನೋಡಿ, ಅಟ್ಯಾಕ್ ಮಾಡಿದಾಗ ಟೆಹರಾನ್ ಮೇಲೆ ಇವರು ಮಾಡಿದ ಅಟ್ಯಾಕಲ್ಲಿ
ಒಂದು ಹೆಣ್ಣು ಮಕ್ಕಳ ಶಾಲೆ ಮೇಲೆ ದಾಳಿ ಮಾಡ್ತಾರೆ. ಹ್ಮ್ ಸುಮಾರು 145 ಜನ ಸಣ್ಣ ಸಣ್ಣ ಮಕ್ಕಳು. ಅಂದರೆ ಒಂದು ಯುದ್ಧ ಈ ರೀತಿ ಮಾಡಬೇಕಾ? ನೀವು ಸೇನಾದ ನೆಲೆಗಳನ್ನು ಟಾರ್ಗೆಟ್ ಮಾಡ್ತೀರಾ, ಫೈನ್ ಆಯಿತಾ. ಒಂದು ಯುದ್ಧ ಅಂದರೆ ಹೌದು. ಯುದ್ಧಗಳಾಗಬಾರ್ದು, ಆದರೆ ಯುದ್ಧ ಆದಾಗಲೂ ಕೂಡ ಅದಕ್ಕಾದ್ರೂ ಒಂದು ನೀತಿ ನಿಯಮ ಇರಬೇಕಲ್ಲ. ಆದರೆ ಇವರು ಮಾಡುವ ಯುದ್ಧಕ್ಕೆ ಯಾವುದೇ ನೀತಿ ಇಲ್ಲ, ಯಾವುದೇ ನಿಯಮ ಇಲ್ಲ. ಸೊ ಇವರು ಹಾಸ್ಪಿಟ್ಲ್ಗಳ ಮೇಲೆ ದಾಳಿ ಮಾಡ್ತಾರೆ, ಹೆಣ್ಮಕ್ಳು ಸ್ಕೂಲ್ಗಳ ಮೇಲೆ ದಾಳಿ ಮಾಡ್ತಾರೆ, ಸಾಮಾನ್ಯ ಜನ ಬದುಕ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ದಾಳಿ ಮಾಡ್ತಾರೆ. ಸೊ ಇದು ಒಂದು ಮನಸ್ಥಿತಿನ ತೋರಿಸ್ತಾ ಇದೆ ಅಂತ. ಈ ಒಟ್ಟಾರೆ ಈ ಇಡೀ ಯುದ್ಧದ ಈ ಆಲೋಚನೆ ಮತ್ತೆ ಈ ಆಕ್ರಮಣಕಾರಿ ನೀತಿ ಇದೆಯಲ್ಲ, ಇಡೀ ಪ್ರಪಂಚನ ಇವತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಒಂದು ಅಪಾಯದ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತ ಅನಿಸ್ತು. ಎಲ್ಲಿಗೆ ಹೋಗಿ ನಿಲ್ಲಬಹುದು, ಏನಾಗ್ಬೋದು ಅಂತ? ಈಗ ಫಸ್ಟ್ ನೋಡಿ, ಸಾಮಾನ್ಯವಾಗಿ ಒಂದು ಮಾತಿದೆ, ಯುದ್ಧ ಎನಿ ಯುದ್ಧ, ಯಾವುದೇ ಯುದ್ಧ ಅಂತ ಹೇಳಿದ್ರೆ ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅಂತೇಳಿ ಹೇಳ್ತಾರೆ. ಸೊ ಅಲ್ಲಿ ಅಂತಿಮವಾಗಿ ಗೆಲ್ಲೋರು ಯಾರು ಇಲ್ಲ ಕೂಡ. ಗೆದ್ವಿ ಅಂತ ಹೇಳ್ಕೊಂಡ್ರು ಕೂಡ ಅವರು ಕಳ್ಕೊಂಡಿರ್ತಾರೆ. ಈಗ ಅಕಸ್ಮಾತ್ ನಾಳೆ ಈಗ ಆಲ್ರೆಡಿ ಅಮೇರಿಕಾದಲ್ಲಿ ಇರಾಕ್ ಯುದ್ಧದಲ್ಲಿ ಸಾವಿರಾರು ಜನ ಅವರ ಸೈನಿಕರು, ಅಮೇರಿಕನ್ ಸೈನಿಕರು ಸತ್ತೋದ್ರು ಅಲ್ವಾ. ಅವ್ರ್ಯಾರು ಜಾರ್ಜ್ ಬುಷ್ನ ಕುಟುಂಬದವರಲ್ಲ, ಒಬಾಮನ ಕುಟುಂಬದವರಲ್ಲ, ಟ್ರಂಪ್ ಕುಟುಂಬದವರಲ್ಲ, ಅಲ್ಲಿನ ಸಾಮಾನ್ಯ ಜನರ ಮಕ್ಕಳು ಅಲ್ವಾ. ಇವಾಗಲೂ ಅಷ್ಟೇ, ಈ ಯುದ್ಧದಲ್ಲಿ ಈಗ ಆಲ್ರೆಡಿ 3-4 ಜನ ಅಮೇರಿಕನ್ ಸೈನಿಕರು ಅವ್ರ ಹೆಣಗಳು ಅಮೇರಿಕಕ್ಕೆ ಹೋಗಿದೆ. ಇಸ್ರೇಲಲ್ಲೂ ಜನ ಸಾಯ್ತಾರೆ ಇರಾನ್ ದಾಳಿ ಮಾಡಿದಾಗ, ಅಥವಾ ಇರಾನಲ್ಲಿ ಸಾಯ್ತಾರೆ. ಸೊ ಅಂತಿಮವಾಗಿ ಸಾಮಾನ್ಯ ಜನ, ಅಮಾಯಕ ಜನನೇ ಸಾಯೋದು. ಅವರು ಸೈನಿಕರೇ ಆಗಿರ್ಬೋದು, ಆದರೂ ಕೂಡ ಅವ್ರು ಅಮಾಯಕರೇ, ಅವ್ರು ಹೊಟ್ಟೆಪಾಡಿಗಾಗಿ ಹೋಗಿರ್ತಾರೆ. ದೇಶ ಪ್ರೇಮ ಅಥವಾ ಈ ಥರದ್ದೆಲ್ಲ ಅವ್ರು ಒತ್ಕೊಂಡಿರ್ಬೋದು, ಆದರೆ ಒಬ್ಬ ಸೈನಿಕ ಆಗಿದ್ರು ಕೂಡ ಅವನು ಅಪ್ಪನಿಗೆ ಒಬ್ಬ ಮಗ, ಒಬ್ಬ ಹೆಂಡತಿಗೆ ಒಬ್ಬ ಗಂಡ, ಮತ್ತು ಒಂದು ಮಕ್ಕಳಿಗೆ ಅಪ್ಪನೋ ಅಮ್ಮನೋ ಆಗಿರ್ತಾರೆ. ಸೊ ಹಾಗಾಗಿ ಯುದ್ಧ ಮೊದಲನೇದಾಗಿ ಈ ಥರ ಒಂದು ಮನುಷ್ಯತ್ವದ ಮೇಲೆ ನಡೆಸುವಂಥ ದಾಳಿ. ಎರಡನೇದಾಗಿ ಆರ್ಥಿಕವಾಗಿ ನೋಡಿದಾಗ ಇದರ ಪರಿಣಾಮಗಳು ಬಹಳ, ಯುದ್ಧ ಕಂಪನಿಗಳಿಗೆ, ಅಣ್ವಸ್ತ್ರಗಳ ಅಥವಾ ಯುದ್ಧಾಸ್ತ್ರಗಳನ್ನು ತಯಾರು ಮಾಡಿಸಕ್ಕಂತಹ ಕಂಪನಿಗಳಿಗೆ ಅಥವಾ ದೇಶಗಳಿಗೆ ಲಾಭ ತಂದು ಕೊಡ್ಬೋದು. ಆದರೆ ಇದರ ಪರಿಣಾಮವಾಗಿ ಆಗುವಂತಹ ಏನು ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಹೇಳ್ತೀವಲ್ಲ, ಉದಾಹರಣೆಗೆ ಈಗ ಇರಾನ್ನಲ್ಲಿ ಹೋರ್ಮುಜ್ ಜಲಸಂಧಿ ಇದೆ, ಅದನ್ನು ಬ್ಲಾಕ್ ಮಾಡಿದೆ ಇರಾನ್. ಅಲ್ಲಿಂದ ಇಡೀ ಜಗತ್ತಿಗೆ ಹೋಗಬೇಕಾದಂತಹ ತೈಲದಲ್ಲಿ ಸುಮಾರು 20% ಅಷ್ಟು ಆ ಹೊರ್ಮುಜ್ ಮೂಲಕನೇ ಹೋಗ್ತಾ ಅಂಥದ್ದು. ಅದರಲ್ಲೂ ಕೂಡ ಭಾರತಕ್ಕೆ ಬರುವಂತಹ ತೈಲದಲ್ಲಿ 80% ತೈಲ ಅಲ್ಲಿಂದನೇ ಬರ್ಬೇಕು ನಮಗೆ, ಭಾರತ ಮತ್ತು ಚೀನಾ ಎರಡಕ್ಕೂ ಕೂಡ. ಈಗ ಅದನ್ನು ಮುಚ್ಚಿರೋದ್ರಿಂದ ಇಲ್ಲೇನಾಗುತ್ತೆ, ನಾಳೆ ಆಟೋಮೆಟಿಕಲ್ ಅದನ್ನು ತಿಂಗಳುಗಟ್ಟಲೆ ನೀವು ಅಲ್ಲಿ ಮುಚ್ಕೊಂಡ್ರು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ದಿನಕ್ಕೆ ಮಿಲಿಯನ್ ಗಟ್ಟಲೆ ಬ್ಯಾರಲ್ ಅಲ್ಲಿಂದ ಪಾಸ್ ಆಗ್ತಾ ಇರುತ್ತೆ. ಸೊ ಅಷ್ಟು ಅಲ್ಲಿ ತಡೆ ಆದರೆ ನಾಳೆ ಇಲ್ಲಿ ಇಂಧನ, ಕ್ರೂಡ್ ಆಯಿಲ್ ಕೊರತೆ ಶುರುವಾಗುತ್ತೆ ದಿಢೀರ್ ಅಂತ. ಆವಾಗ ಆಯಿಲ್ ಪ್ರತಿಯೊಂದು ಕೂಡ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅದು ರಿಲೇಟೆಡ್ ಆದಂತಹ ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗುತ್ತೆ. ಸೊ ಇದು ಆರ್ಥಿಕತೆಗೆ ನಮಗೆ ನೇರವಾಗಿ ನಾಳೆ ಹೊಡೆತ ಬೀಳುವಂಥದ್ದು. ಇಡೀ ಜಗತ್ತಿನ ಮೇಲೆ ಇದು ಆರ್ಥಿಕವಾಗಿ ಭಾಳ ದೊಡ್ಡ ಪೆಟ್ಟು ಕೊಡ್ತಕ್ಕಂಥ ಯುದ್ಧ ಇದು. ಈಗ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಿರೋ ದಾಳಿಗೆ ದೊಡ್ಡ ಸಂಭ್ರಮಾಚರಣೆ ನಡೀತಿದೆ. ಒಂದಷ್ಟು ಜನ ಅದನ್ನು ವಿಕೃತವಾಗಿ ಬರ್ಕೊಂಡು ಆನಂದ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಹೇಳ್ದಂಗೆ ಇವತ್ತು ಭಾರತಕ್ಕೆ ಬರುವಂಥ 80% ಕ್ರೂಡ್ ಆಯಿಲು ಅಲ್ಲಿಂದನೇ ಬರಬೇಕು, ಇರಾನ್ ಮೂಲಕವೇ ನಮಗೆ ಬರಬೇಕು ಅಂತಿದೆ. ಈ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಒಂದು ಭಾರತ ಸರ್ಕಾರದ ನಿಲುವು ಏನಾಗಬೇಕು, ಮತ್ತು ಈಗ ಈ ಭಾರತದ ಸರ್ಕಾರದ ನಿಲುವು ಏನಿದೆ ಅಂತ? ಈಗ ನೋಡಿ ರವಿ, ಇರಾನ್ ವಿಷಯದಲ್ಲಿ ಭಾರತ ಮೊದಲಿಂದನೂ ಕೂಡ ಒಂದು ನಿಲುವನ್ನು ಇಟ್ಕೊಂಡು ಬಂದಿದೆ. ಏನಂತ ಹೇಳಿದ್ರೆ, ನಮಗೆ ಇರಾನ್ ಒಂದು ಸ್ಟ್ರಾಟಜಿಕ್ ಫ್ರೆಂಡ್ ಅಂತ, ಸುದೀರ್ಘ ಕಾಲದಲ್ಲಿ ನಮಗೆ ಬೇಕಾದಂತಹ ಒಬ್ಬ ಮಿತ್ರ ರಾಷ್ಟ್ರ ಅಂತೇಳಿ. ಈಗ ಉದಾಹರಣೆಗೆ 2003ರಿಂದ ಇಲ್ಲಿವರೆಗೆ, ಇವನ್ ಮೋದಿ ಸರ್ಕಾರ ಬಂದ ಮೇಲೆ ಕೂಡ ಇರಾನ್ನಲ್ಲಿ ನಾವೊಂದು ಜಂಟಿಯಾಗಿ ಒಂದು ಬಂದರನ್ನು ಮಾಡ್ತಾ ಇದ್ವಿ, ಚಾಬಹಾರ್ ಪೋರ್ಟ್ ಅಂತೇಳಿ ಅಲ್ವಾ. ಅದಕ್ಕೆ ನಮ್ಮ ಸರ್ಕಾರ ಕೂಡ, ಮೋದಿ ಸರ್ಕಾರ ಕೂಡ ಕೋಟಿಗಟ್ಟಲೆ ಹಣವನ್ನು ಅಲ್ಲಿ ಸುರಿದಿದೆ. ಅಲ್ಲಿ ಉದ್ದೇಶ ಏನು?
ಉದ್ದೇಶ ಏನಂತ ಹೇಳಿದ್ರೆ, ನಾವು ಮಧ್ಯ ಯಾವುದು ಗಲ್ಫ್ ದೇಶಗಳು ಮತ್ತು ಅರಬ್ ದೇಶಗಳ ಜೊತೆಗೆ ಅಥವಾ ಯುರೋಪಿನ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟನ್ನು ಮಾಡೋದು ಅನಿವಾರ್ಯವಾಗಿ ನಾವು ಪಾಕಿಸ್ತಾನವನ್ನು ಅವಲಂಬಿಸಬೇಕಾಯ್ತು. ಅಲ್ಲಿ ಕರಾಚಿಯ ಬಂದರು ಏನಿದೆ ಅಲ್ಲಿ, ಅದನ್ನು ತಪ್ಪಿಸೋದಕ್ಕೋಸ್ಕರ ನಾವು ಇರಾನ್ನಲ್ಲಿ ಒಂದು ಬಂದರು, ನಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಬಂದರು ಇತ್ತು ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನ ನಮಗೆ ಸಾಂಪ್ರದಾಯಿಕವಾಗಿ ಶತ್ರು ದೇಶ, ಅದು ನಾಳೆ ನಮ್ಗೆ ಯಾವುದೇ ರೀತಿ ಕಿರುಕುಳ ಕೊಡ್ಬೋದು, ಅದಿಲ್ಲದೇ ನಾವು ಆರಾಮಾಗಿ ಮಾಡ್ಬೋದು ಅನ್ನೋದು ಅದರ ಹಿನ್ನೆಲೆಯಲ್ಲಿ ಇದ್ದಂಥದ್ದು. ಇದನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಇರಾನ್ ಕೂಡ ಅದಕ್ಕೆ ಬಹಳ ಪೂರಕವಾಗಿ ನಮಗೆ ಕೆಲಸ ಬರ್ತಾ ಇದೆ. ಆದರೆ ಅಮೇರಿಕಕ್ಕೆ ಇದು ಇಷ್ಟ ಇಲ್ಲ. ಸೊ ಅಮೇರಿಕ ಭಾರತದ ಮೇಲೆ ನಿರಂತರವಾಗಿ ಏನೋ ಒಂದು ಪ್ರೆಷರ್ ತರ್ತಾ ಇದೆ. ಅದೇನು ಗೊತ್ತಿಲ್ಲ. ಈಗ ಮೊನ್ನೆ ಎಪ್ಸ್ಟೈನ್ ಫೈಲ್ಸ್ ಆದ ನಂತರದಲ್ಲಿ ಭಾರತದ ನಿಲುವು ಸಂಪೂರ್ಣ ಬದಲಾಗೋಗ್ಬಿಟ್ಟಿದೆ. ಬದಲಾಗಿದೆ ಅನ್ನೋದಕ್ಕಿಂತ ಮೊದಲಾದ್ರೂ ಈಗ ಹಿಂದೆ 1 ವರ್ಷದ ಹಿಂದೆ ಯುದ್ಧ ನಡೆದಾಗ ಕನಿಷ್ಠ ಇರಾನ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ಕೂಡ ಮೋದಿ ಹೇಳಿಕೆ ಕೊಟ್ಟಿದ್ರು. ಪ್ಯಾಲೆಸ್ತೇನ್ ಮೇಲೆ ನಡೆದಂತಹ ದಾಳಿ ಬಗ್ಗೆನೂ ಕೂಡ ಖಂಡಿಸಿ ಹೇಳಿಕೆ ಕೊಟ್ಟಿದ್ರು. ಈವಾಗ ನೇರ ಹೋಗಿ ನಾವು ಇಸ್ರೇಲ್ ಜೊತೆಗೆ ಸಪೋರ್ಟ್ ಮಾಡ್ತೀವಿ. ಈಗ ನೀವು ನೋಡಿ, ಮೋದಿ ಅವರು ಹಾಕಿರೋ ಫೈಲ್ ಪ್ರಭಾವ ಅಂತ ಅದನ್ನೇ, ಅದು ಅನುಮಾನ ಬರುತ್ತಲ್ವಾ. ಇನ್ನು ಯುದ್ಧ ಆಗೋ 2-3 ದಿವಸದಿಂದ ಮೋದಿ ಇಸ್ರೇಲಿಗೆ ಹೋಗ್ತಾರೆ. ಅಲ್ಲೊಂದು ಫೇಕ್ ಪದಕ ಹಾಕಿ ಅವರನ್ನ ಅಲ್ಲಿ ಪ್ರಧಾನಮಂತ್ರಿ ಹಾಕಿ ಗೌರವಿಸ್ತಾರೆ. ಇವರು ಬಂದು ಆ ನಂತರದಲ್ಲಿ ಈಗ ಇರಾನಲ್ಲಿ ಅಷ್ಟು ಒಬ್ಬ ನಮ್ಮ ಸ್ವತಃ ಮೋದಿ ಜೊತೆಗೇನೆ ರಾಜತಾಂತ್ರಿಕ ಮಾತುಕತೆಯನ್ನ ಮಾಡಿದಂತಹ ಖಮೇನಿ ಆ ದೇಶದಕ್ಕೆ ಒಂದಷ್ಟು ಜನರ ದೃಷ್ಟಿಯಲ್ಲಿ ವಿಲನ್ ಇರ್ಬೋದು, ಆಯ್ತಾ. ಅವನ ಒಂದು ಧಾರ್ಮಿಕ ಮೂಲಭೂತವಾದ ಅದರ ಬಗ್ಗೆ ನಾವು ಸಹಮತಿ ಒಪ್ಪಬೇಕಾಗಿಲ್ಲ. ಅದನ್ನ ಅಲ್ಲಿ ನಡೆಸಿರ್ತಕ್ಕಂಥ ದಬ್ಬಾಳಿಕೆ ಮತ್ತೊಂದು ಅದ್ರ ಬಗ್ಗೆ ನಾವು ಕೂಡ ಮಾತಾಡಿದ್ದೀವಿ. ಆದರೆ ಒಂದು ದೇಶದ ಮುಖ್ಯಸ್ಥ ಆಗಿ, ಭಾರತಕ್ಕೆ ಆ ದೇಶದ ಮುಖ್ಯಸ್ಥ ಆಗಿ ಸ್ಟ್ರಾಟಜಿಕ್ ಆಗಿ ಹೋಗಿ ಕೂತು ಮಾತಾಡಿರೋಂಥ ವ್ಯಕ್ತಿ ಮೋದಿ ಜೊತೆಗೆ ಮುಖಾಮುಖಿಯಾಗಿ ನೀವು ಬೇಕಾದ್ರೆ ನೋಡಿ, ಖಮೇನಿ ಮೋದಿ ಇಬ್ರು ಕೂತು ಮಾತಾಡಿರ್ತಕ್ಕಂತಹ ಬಹಳ ಆತ್ಮೀಯವಾಗಿದ್ದಂತಹ ಎಷ್ಟು ಫೋಟೋಗಳು ಸಿಗ್ತವೆ, ಮಾಡಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ಹತ್ಯೆ ಆದಾಗ ಕನಿಷ್ಠ ಒಂದು ಹೇಳಿಕೆ ಕೊಡ್ಬೋದಿತ್ತಲ್ಲ, ಇದನ್ನ ಮಾಡಬಾರ್ದಿತ್ತು ಅಲ್ವಾ. ಈಗ ಇನ್ನೊಂದು ದೇಶ ದೇಶದ ಒಬ್ಬ ಮುಖ್ಯಸ್ಥನ ಹತ್ಯೆ ಮಾಡ್ಲಿಕ್ಕೆ ಏನು ಅಧಿಕಾರ ಇರುತ್ತೆ? ಒಂದೇ ಒಂದು ಹೇಳಿಕೆಯನ್ನ ನಮ್ಮ ಭಾರತ ಸರ್ಕಾರ ಕೊಟ್ಟಿಲ್ಲ. ಹಾಗೆ ನೋಡಿದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಮೆಚ್ಚುಗೆ ಖಂಡಿಸಿದ್ದಾರೆ ಅಲ್ವಾ. ನಾನು ಹೇಳೋದು, ನಮ್ಮ ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಕ್ಕಂತಹ ಒಂದು ವಿವೇಕ, ಬುದ್ಧಿ ಇಂತಹ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಆ ಒಂದು ಧೈರ್ಯ ಮೋದಿಗಿಲ್ವಲ್ಲ. ಇದು ಬಹಳ ಒಂದು ನಾಚಿಕೆಗೇಡಿನ ಪರಿಸ್ಥಿತಿ ಭಾರತಕ್ಕೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಲ್ಲಿ ಹೋಗಿ ನಿಲ್ತೀವಿ ಅಂತ ಹೇಳಿದ್ರೆ, ಇಷ್ಟು ದಿವಸ ನಮಗೊಂದು ಗತ್ತಿತ್ತು. ಭಾರತ ಅಂತ ಹೇಳಿದ್ರೆ ಅದು ಯುದ್ಧ, ಅಮೆರಿಕ ಒಂದ್ ಕಡೆ, ಇನ್ನೊಂದ್ ಕಡೆ ರಷ್ಯಾ, ಚೀನಾ, ಇಂಥವೆಲ್ಲ ಒಂದು ಬ್ಲಾಕ್ಗಳು ಮಾಡ್ಕೊಂಡು ಅವ್ರವ್ರದೇ ಬ್ಲಾಕ್ಗಳು ಮಾಡ್ಕೊಂಡು ವರ್ಲ್ಡ್ ವಾರ್ ನಡೆಸ್ತಾ ಇರ್ಬೇಕಾರೆ ಅಥವಾ ಕೋಲ್ಡ್ ವಾರ್ ನಡೆಸ್ತಾ ಇರ್ಬೇಕಾರೆ, ಶೀತಲ ಸಮರ ನಡೆಸ್ತಾ ಇದ್ದಾಗ ನಾವು ಧೈರ್ಯವಾಗಿ ನಿಂತ್ಕೊಂಡು ಇಬ್ಬರಿಗೂ ಬುದ್ಧಿ ಹೇಳೋ ಅಂತ ಒಂದು ಕೆಪಾಸಿಟಿ ಪಡ್ಕೊಂಡಿದ್ವಿ. ನಾನ್ ಅಲೈನ್ಮೆಂಟ್ ಪಾಲಿಸಿನ ನಾವು ಇದು ಮಾಡೋದ್ರಿಂದ ಬಹಳಷ್ಟು ದೇಶಗಳು ನಮ್ಮ ಹಿಂದೆ ಬರ್ತಾ ಇದ್ರು. ಭಾರತದ ಹಿಂದೆ ನಿಂತು ಭಾರತ ಹೇಳ್ತಾ ಇರೋದು ಕರೆಕ್ಟು, ನೀವಿಬ್ರು ಬುದ್ಧಿ ಕಲೀರಿ ಅಂತ ಅಷ್ಟು ಒಂದು ಗತ್ತನ್ನ ನಾವು ಇಟ್ಕೊಂಡಿದ್ವಿ. ಇವಾಗ ನಾವು ಹೋಗಿ ಅಲ್ಲಿ ಏನದು ಒಂಥರ ಗುಲಾಮರ ರೀತಿನಲ್ಲಿ, ಅಮೆರಿಕ ಮತ್ತೆ ರಷ್ಯಾಕ್ಕೆ ಗುಲಾಮರ ನೀತಿನಿಲ್ಲ ಪರಿಸ್ಥಿತಿಗೆ ಮೋದಿ ತಂದ್ಬಿಟ್ಟಿದ್ದಾರೆ. ಒಟ್ಟಾರೆ ನಮ್ಮ ವಿದೇಶಾಂಗ ನೀತಿ ಇವತ್ತು ಬಹಳಷ್ಟು ದುರ್ಬಲ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆಬ್ವಿಯಸ್ಲಿ, ಡೌಟೇ ಬೇಡ. ಮೋದಿ ಸರ್ಕಾರ ಬಂದಾಗಿಂದ ಕೂಡ ಭಾರತದ ಫಸ್ಟ್ ಆಫ್ ಆಲ್, ಈವನ್ ಅವಾಗ ಯಾರವರು ಸುಷ್ಮಾ ಸ್ವರಾಜ್ ಇದ್ದಾಗ್ಲೇನೆ ವಿದೇಶಾಂಗ ನೀತಿ ಹೋಗಿತ್ತು. ಇವಾಗ ಜೈಶಂಕರ್ ಬಂದ ಮೇಲೆ ಅಂತೂ ಅವ್ರಿಗೆ ವಾಯ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವೆಲ್ಲ ಅವಾಗ ತಮಾಷೆ ಮಾಡ್ಕೊತಾ ಇದ್ವಿ, ಭಾರತದ ವಿದೇಶಾಂಗ ಮಿನಿಸ್ಟ್ರಿ ಯಾರಂತಂದ್ರೆ ಪ್ರತಿಯೊಂದಕ್ಕೂ ಮೋದಿನೇ ಹೋಗ್ತಾರೆ ಅಲ್ವಾ. ಸೊ ಇಲ್ಲಿ ಒಂದು ಬೆನ್ಮೂಳೆ ಇಲ್ದಂತ ಒಂದು ವಿದೇಶಾಂಗ ಮಿನಿಸ್ಟರ್ನ ಮಾಡಿ ಅಥವಾ ಅವರನ್ನ ಒಂದು ಬೆದರು ಬೊಂಬೆ ಮಾಡಿ ನಿಲ್ಲಿಸಿ ಎಲ್ಲದನ್ನು ಮೋದಿ ಮಾಡಿದ್ದೇನು ಅಲ್ವಾ. ಸೊ ಹೀಗಾಗಿ ಬಹಳ ದುರ್ಬಲವಾಗಿದೆ. ಮತ್ತೆ ನಮ್ಮ ಭಾರತಕ್ಕೆ ಒಂದು ರೀತಿ ಸೂಸೈಡ್ ಅಲ್ಲಿದು, ಆತ್ಮಹತ್ಯೆಕಾರಿಯಾದಂತಹ ಕ್ರಮಗಳನ್ನ ಈ ಮೋದಿ ತಗೊಳ್ತಾ ಇರೋದು. ಈಗ ನಾವು ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂತಂದ್ರೆ,
ಅಮೆರಿಕ ವೆನೆಜುಲಾ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ಕಾರಣ ಏನೇ ಕೊಟ್ಟಿರ್ಬೋದು, ಆ ದೇಶದಿಂದ ನಮಗೆ ಆಪತ್ತಿದೆ, ಅವರು ನಮಗೆ ಯಾವತ್ತಿದ್ರೂ ಅಪಾಯಕಾರಿ ಅಂತ ಕಾರಣ ಕೊಟ್ಟರು ಆ ದೇಶದಲ್ಲಿ ಸಿಕ್ತಿದ್ದಂಥ ತೈಲ ಅಂದರೆ ಕ್ರೂಡ್ ಏನು ತೈಲ ಸಿಗ್ತಾ ಇತ್ತು ಅದ್ರ ಮೇಲೆ ಕಣ್ಣಿಟ್ಟಿದ್ರು ಅಮೆರಿಕ ಅಂತಿದೆ. ಈಗ ಈಗ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ನಡೆಸ್ತಿರೋ ದಾಳಿಯು ಕೂಡ ಅದೇ ಕಾರಣಕ್ಕಿರ್ಬೋದು, ಅಲ್ಲಿ ಸಿಗುವಂತ ನೈಸರ್ಗಿಕ ಸಂಪನ್ಮೂಲದ ಮೇಲೆ ಕಣ್ಣಿಟ್ಟಿರ್ಬೋದಾ ಅಂತ. ಈಗ ನೋಡಿ ರವಿ, ಈ ರೀತಿನಲ್ಲಿ ಒಂದು ಇರಾನ್ನಲ್ಲಿ ಈ ಬೇರೆ ದೇಶದವರು ವಿಸ್ತರಣವಾದ ಅಥವಾ ಸಾಮ್ರಾಜ್ಯವಾದಕ್ಕೆ ಒಂದು ಇತಿಹಾಸನೇ ಇದೆ. ಫಾರ್ ಎಕ್ಸಾಂಪಲ್ 1951ವರೆಗೆ ಅಲ್ಲಿ ಏನು ಇರಾನ್ನಲ್ಲಿ ಈ ಪಶ್ಚಿಮದ ದೇಶಗಳದ್ದೇ ಒಂದು ರೀತಿಯ ಆಳ್ವಿಕೆ ಥರ ಇತ್ತು. ಎಸ್ಪೆಷಲಿ ಬ್ರಿಟನ್ ಮತ್ತು ಅಮೇರಿಕ ಅವ್ರದ್ದೇ ಆದಂತಹ ಕಂಪ್ನಿಗಳು ಇದ್ವು. ಅಲ್ಲಿನ ಸಂಪೂರ್ಣ ತೈಲ ಏನಿದೆ ಆಯಿಲ್ ಇಂಡಸ್ಟ್ರಿನ ಅವರೇ ಕಂಟ್ರೋಲ್ ಮಾಡ್ತಾ ಇದ್ವು. 1951ನಲ್ಲಿ ಮೊಹಮ್ಮದ್ ಮೊಸಾದೆಗ್ ಅನ್ನುವ ಒಬ್ಬ ಪ್ರೆಸಿಡೆಂಟ್ ಆಗ್ತಾರೆ ಇರಾನಲ್ಲಿ. ಅವರು 53ರಲ್ಲಿ ಇಡೀ ತೈಲ ಉದ್ಯಮವನ್ನು, ತೈಲ ಆಯಿಲ್ ಇಂಡಸ್ಟ್ರಿನ ರಾಷ್ಟ್ರೀಕರಣ ಮಾಡ್ತಾರೆ ಅವರ ದೇಶದ ಹಿತಾಸಕ್ತಿಯಿಂದ. ಈಗ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು, ಇಂಡಸ್ಟ್ರಿಗಳನ್ನು ನಾವು ರಾಷ್ಟ್ರೀಕರಣ ಮಾಡ್ಕೊಂಡಿದ್ವಿ ದೇಶದ ಬೆಳವಣಿಗೆಗೆ ಅನುಕೂಲ ಆಗಲಿ ಅಂತ. ಸೊ ಆ ರೀತಿಯಲ್ಲಿ ಅಲ್ಲಿ ಅವತ್ತು ರಾಷ್ಟ್ರೀಕರಣ ಮಾಡೋದಕ್ಕೂ ಕೂಡ ಒಂದು ಕಾರಣ ಇತ್ತು. ಬ್ರಿಟನ್ನಿನ ಒಂದು ಕಂಪ್ನಿ ಅಲ್ಲಿ ಆಡಿಟಿಂಗ್ ಮಾಡಬೇಕು ಅಂತ ಸರ್ಕಾರ ಹೇಳಿದಾಗ ಮಾಡೋಕ್ಕಾಗಲ್ಲ ಅಂತ ಹೇಳ್ತು. ನಾವು ಆಡಿಟಿಂಗ್ ಎಲ್ಲ ಆವಾಗ ಅನಿವಾರ್ಯವಾಗಿ ಈಗ ಅಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಕಂಪನಿ ನೀವು ಒಂದು ದೇಶದ ಆಡಿಟಿಂಗ್ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ದಿಮಾಕ್ ಇರ್ಬೋದು ಅಂತೇಳಿ ಅವತ್ತು ಮೊಸಾದೆಗು ಅದು ಇಡೀ ಆಯಿಲ್ ಇಂಡಸ್ಟ್ರಿನ ರಾಷ್ಟ್ರೀಕರಣ ಮಾಡಿದ್ರು ಇರಾನಿನ ಹಿತಾಸಕ್ತಿಯಿಂದ. 51ರಿಂದ 53 ಒಳಗಡೆ 53ರಲ್ಲಿ ಆವಾಗ ದಿಢೀರಂತ ಅಮೇರಿಕ ಮತ್ತು ಈ ಬ್ರಿಟನ್ ಎರಡೂ ಸೇರಿ ಒಂದು ಮಿಲಿಟರಿ ಕ್ಷಿಪ್ರಕ್ರಾಂತಿ ಮಾಡ್ತಾರೆ ಇರಾನಲ್ಲಿ. ಕ್ಷಿಪ್ರಕ್ರಾಂತಿ ಮಾಡಿ ಅವರ ಇಡೀ ಅಧಿಕಾರವನ್ನೇ ಕಿತ್ತೊಗಿತಾರೆ. ಅಂದ್ರೆ ಇದರ ಹಿನ್ನೆಲೆಯಲ್ಲಿ ನಾವು ಯಾಕೆ ಅವರು ಈ ರೀತಿ ಮಾಡಿದ್ರು ಅನ್ನೋದನ್ನ ನಾವು ನೋಡಿದಾಗ ಅದಕ್ಕೆ ಆಪರೇಷನ್ ಬೂಟ್ ಮತ್ತೆ ಆಪರೇಷನ್ ಬ್ರಿಟನ್ ತನ್ನದು ಆಪರೇಷನ್ ಬೂಟ್ ಅಂತ ಹೇಳುತ್ತೆ, ಇದು ಆಪರೇಷನ್ ಅಜಕ್ಸ್ ಅಂತ ಹೇಳುತ್ತೆ ಅಮೆರಿಕ. ಸೊ ಈ ಆಪರೇಷನ್ಗಳನ್ನ ಮಾಡಿ ಇರುವ ಒಂದು ಅಂದ್ರೆ ಜನರೇ, ಆ ದೇಶದ ಜನರೇ ಸಂವಿಧಾನದ ದತ್ತವಾಗಿ ಡೆಮೊಕ್ರೆಟಿಕ್ ಆಗಿ ಚುನಾಯಿಸಿದಂತಹ ಒಂದು ಸರ್ಕಾರ ಮೊಸಾದೆಗ್ ಸರ್ಕಾರ. ಮತ್ತೆ ಬಹಳ ಡೆಮೊಕ್ರೆಟಿಕ್ ಆದಂತಹ, ಬಹಳ ಪ್ರಗತಿಪರವಾದಂತಹ ಒಂದು ಪಾಲಿಸಿಗಳನ್ನು ಮೊಸಾದೆಗ್ ಇಟ್ಕೊಂಡಿದ್ರು. ಅಂಥ ಒಂದು ಸರ್ಕಾರನ ಇವ್ರ ಹಿತಾಸಕ್ತಿಗೋಸ್ಕರ ಬುಡಮೇಲು ಮಾಡಿ ಆನಂತರ ಅಲ್ಲಿ ರಾಜ ಪಹಲವಿಯನ ಅಂದ್ರೆ ಒಂದು ರಾಜಮನೆತನದ ವ್ಯಕ್ತಿ ಅವನು ಈ ಪಕ್ಕ ಇಸ್ರೇಲ್ ಮತ್ತೆ ಅಮೆರಿಕದ ಕೈಬೊಂಬೆ ಅವನನ್ನ ಬಂದು ಕೂರಿಸ್ತಾರೆ. ಅದಾಯ್ತಾ? ಇದ್ರ ಸಂಬಂಧಪಟ್ಟಂಗೆನೆ ಇರಾನಿ ಜನರಿಗೆ ಸಹಜವಾಗಿ ಒಂದು ಆಕ್ರೋಶ ಬಂದಿರುತ್ತೆ. ಇದು 76 ನಂತರದಲ್ಲಿ ಹೆಚ್ಚು ಕಡಿಮೆ ಒಂದು 15-20 ವರ್ಷದಲ್ಲಿ ಅದ್ರ ವಿರುದ್ಧ ಒಂದು ದೊಡ್ಡ ಆ ಒಂದು ಯಾವಾಗ ಈ ಪಹಲವಿಯ ಆಡಳಿತ ಸಂಪೂರ್ಣವಾಗಿ ಇಸ್ರೇಲ್ ಮತ್ತೆ ಅಮೆರಿಕದ ಕೈಬೊಂಬೆ ರೀತಿಯಲ್ಲಿ ಆಗಕ್ಕೆ ಶುರುವಾಗುತ್ತೆ. ಆವಾಗ ದೊಡ್ಡ ಪ್ರತಿರೋಧ ಅಲ್ಲಿಂದ ಬರುತ್ತೆ. ಆ ಪ್ರತಿರೋಧಕ್ಕೆ ಈ ಧಾರ್ಮಿಕ ಮುಖಂಡರು ಯಾರು, ಖೊಮೇನಿ ಮತ್ತೆ ಖೊಮೇನಿ ಅವ್ರ ಹಿಂದೆ ಇದ್ದವರು, ಈಗ ಹಿಂದೆ ಇದ್ದಂತಹ ಸುಪ್ರೀಂ ಲೀಡರ್ ಇರಾನ್ದು. ಖಮೇನಿ ಆನಂತರದಲ್ಲಿ ಬಂದವರು, ಮೊನ್ನೆ ಸತ್ತೋದವರು. ಸೊ ಇವರಿಬ್ರು ಕೂಡ ಬಹಳ ಪ್ರಧಾನ ಪಾತ್ರವನ್ನು ಅಲ್ಲಿ ವಹಿಸ್ತಾರೆ. ಆ ನಂತರದಲ್ಲಿ ಫಸ್ಟ್ ಅವರು ಪ್ರೆಸಿಡೆಂಟ್ ಆಗ್ತಾರೆ, ಖಮೇನಿ ಪ್ರೆಸಿಡೆಂಟ್ ಆಗ್ತಾರೆ. ಸೊ ಇಲ್ಲಿ ನಾನು ಹೇಳಕ್ ಬಂದಿದೆ ಏನಂದ್ರೆ, ಎಲ್ಲಿವರೆಗೆ ತಮಗೆ ಬೇಕಾದಂತಹ ತಮ್ಮ ಕೈಬೊಂಬೆ ಸರ್ಕಾರ ಅಲ್ಲಿ ಇರುತ್ತೆ ಅಲ್ಲಿವರೆಗೆ ಇಸ್ರೇಲ್ ಮತ್ತೆ ಅಮೆರಿಕಕ್ಕೆ ಸಮಸ್ಯೆ ಇಲ್ಲ. ಯಾವಾಗ ತಮ್ಮದೇ ಆದಂತಹ ಸ್ವಾವಲಂಬನೆ ಪರವಾಗಿ ಒಂದು ಸರ್ಕಾರ ಹೋಗುತ್ತೆ ಅದು ಅವ್ರಿಗೆ ಇಷ್ಟ ಇಲ್ಲ. ಬರೀ ಇರಾನ್ ವಿಷಯ ಅಲ್ಲ ಅದು, ಇಡೀ ಜಗತ್ತಲ್ಲಿ ಎಷ್ಟು ಜನರನ್ನ ಇವರು ಈ ರೀತಿಯಾಗಿ ಕ್ರಶ್ ಮಾಡಿರೋದು, ಎಷ್ಟು ಜನ ಈ ರೀತಿಯಾಗಿ ಕೊಲೆ ಮಾಡಿರೋದು, ಕಗ್ಗೊಲೆ ಮಾಡಿರೋದು ನಮ್ಮ ಕಣ್ಣೆದುರುಗಡೆನೇ ಇದ್ದಾವೆ. ಇರಾನ್ಗಿರುವಂಥ ಮುಂದಿನ ಆಯ್ಕೆಗಳೇನು, ಅಥವಾ ಇಡೀ ಜಗತ್ತಿನ ಇತರೆ ಪ್ರಜಾಪ್ರಭುತ್ವದ ರಾಷ್ಟ್ರಗಳು ಅಂತ ಏನು ಹೇಳ್ತೀವಲ್ಲ, ಅವರು ಈಗ ತಗೊಳ್ಬೇಕಾಗಿರೋ ನಿಲುವೇನು ಅಂತ. ಒಂದು ಇರಾನ್ಗಿರುವ ಆಯ್ಕೆ, ಇನ್ನೊಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳು ತಗೊಳ್ಬೇಕಾಗಿರೋ ನಿಲುವು. ನನಗನ್ಸೋ ಪ್ರಕಾರ ಇರಾನ್ಗೆ ಪ್ರತಿರೋಧ ಮಾಡೋದು ಬಿಟ್ಟರೆ ಬೇರೆ ಏನೂ ಆಯ್ಕೆ ಇಲ್ಲ ಅಟ್ ಪ್ರೆಸೆಂಟ್. ಸರೆಂಡರ್ ಅಂತೂ ಇಲ್ವೇ ಇಲ್ಲ. ಸರೆಂಡ್ರು ಬಹುಶಃ ಅವರೇನಾದರೂ ಇಡೀ ಸರ್ಕಾರ ಏನು ಸೈನಿಕವಾಗಿ ಸಂಪೂರ್ಣ ಹತೋಟಿಗೆ ತಗೊಂಡು
ಅಮೇರಿಕ ಮತ್ತು ಇಸ್ರೇಲ್ ಹತೋಟಿಗೆ ತಗೊಂಡು ಸೈನಿಕವಾಗಿ ಸೋಲಿಸಿ ದೊಡ್ಡ ಮಟ್ಟದ ದಾಳಿ ಮಾಡಿ ಅದನ್ನು ಸಂಪೂರ್ಣ ನೆಲಕ್ಕೆ ಮಣಿಸಿದರೆ ಆವಾಗ ಅವರಿಗೆ ರಾಜ್ಯ ಅಥವಾ ಇನ್ನೊಂದು ಯಾವುದು ಸರ್ಕಾರ ಬರ್ಬೋದು. ಬಟ್ ಈಗಿರುವ ಸರ್ಕಾರ ಏನಿದೆ, ಅಲ್ಲಿನ IRGC ಇರ್ಬೋದು, ಇರಾನ್ನಲ್ಲಿರುವ ಸರ್ಕಾರ ಶರಣಾಗುವಂತಹ ಯಾವುದೇ ಸ್ಥಿತಿಲಿಲ್ಲ, ಸೂಚನೆಯನ್ನು ಕೊಟ್ಟಿಲ್ಲ. ಮತ್ತು ಅವರು ಘೋಷಣೆ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಇದನ್ನು ನಾವು ಪ್ರೊಲಾಂಗ್ ಎಷ್ಟು ದಿವಸ ನಡೆಯುತ್ತೋ ಅಷ್ಟು ಯುದ್ಧ ಮಾಡ್ತೀವಿ, ನಾವು ಪ್ರಿಪೇರ್ ಆಗಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಮೇರಿಕ ಕೂಡ ಹೇಳಿದೆ, ಟ್ರಂಪ್ ಕೂಡ ಇದು ಇನ್ನೂ 3-4 ವಾರ ಆಗ್ಬೋದು ಅಂತ ಅಮೇರಿಕ ಹೇಳಿದ್ದಾರೆ. ಇದು ಇವಾಗ ಒಂದು ಮಟ್ಟಕ್ಕೆ ಸಣ್ಣ ಮಟ್ಟಕ್ಕೆ ನಡೀತಾ ಇರ್ತಕ್ಕಂಥ ದಾಳಿಗಳು ಮುಂದೆ ಇನ್ನೂ ದೊಡ್ಡದಾಗ್ಬೋದು. ಅಮೇರಿಕ ನೇರವಾಗಿ ಇನ್ನು ಅದು ಅದರ ಸೇನಾ ಅಂದರೆ ಅಮೇರಿಕದಿಂದ ನೇರವಾಗಿ ದಾಳಿ ಮಾಡ್ತಾ ಇಲ್ಲ. ಆರ್ಮಿ ಈಗ ಜಸ್ಟ್ ಏರ್ ಬೇಸ್ ಏನು ಏರ್ ಕ್ರಾಫ್ಟ್ಗಳ ಮೂಲಕ ಮಿಸೈಲ್ ಅಟ್ಯಾಕ್ ನಡೀತಾ ಇದೆ. ಇನ್ನು ಆರ್ಮಿ ಬಂದಿಲ್ಲ. ನಾಳೆ ಅಮೇರಿಕನ್ ಆರ್ಮಿ ಬಂದರೆ ರಷ್ಯಾ ಮತ್ತು ಚೀನಾ ಕೂಡ ಡೈರೆಕ್ಟ್ ಆಗಿ ಇಳಿಬಹುದು, ಇರಾನ್ಗೆ ಬೆಂಬಲಿಸಿ ಇಳಿಬಹುದು. ಆವಾಗ ಏನಾಗ್ಬೋದು, ಇದ್ರ ವ್ಯಾಪ್ತಿ ಇನ್ನು ದೊಡ್ಡದಾಗಿ ಹೋಗ್ಬಿಡುತ್ತೆ. ಇದು ಸಣ್ಣ ಒಂದು ದೇಶದ ಅಥವಾ ಒಂದು ಗಲ್ಫ್ ದೇಶಗಳ ಮಟ್ಟಕ್ಕೆ ಇರುವಂತಹ ಒಂದು ಯುದ್ಧ ಮುಂದೆ ಇದು ವ್ಯಾಪ್ತಿ ದೊಡ್ಡದಾಗಿ ಇಡೀ ಜಾಗತಿಕ ಮಟ್ಟದಲ್ಲಿ ಹೋಗ್ಬೋದು. ನಮ್ಮಂತ ದೇಶಗಳು ಕೂಡ ಒಂದು ಪೊಸಿಷನ್ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ. ಅವಾಗ ಯಾವ ದೇಶ ಯಾವ ಪೊಸಿಷನ್ ತಗೊಳುತ್ತೆ ಅನ್ನೋದು ಕೂಡ ಅದ್ರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಇದು ಜಾಗತಿಕವಾಗಿ ಇಂಪ್ಯಾಕ್ಟ್ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಈಗ ಇರಾನು ತಾನು ಯಾವ ಕಾರಣಕ್ಕೂ ಕೂಡ ಮಂಡಿಯೂರೋದಿಲ್ಲ, ಫೈಟ್ ಮಾಡ್ತೀನಿ ಅಂತ ಹೇಳಿದೆ. ಇರಾನ್ ಜನರ ಮುಂದೆ ಕೂಡ ಅದೇ ಆಯ್ಕೆ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಈ ಯುದ್ಧ ಅಮೇರಿಕ ಅದರ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡ್ತಾ ಇರೋದು. ಇಸ್ರೇಲ್ ಬಿಡಿ, ಇಸ್ರೇಲ್ಗೆ ಯಾವ ನೀತಿ ನಿಯಮ ಯಾವ ಒಂದು ಇದು ಇಲ್ಲ. ಅದು ತನ್ನ ಹಿತಾಸಕ್ತಿಗೋಸ್ಕರ ಏನು ಬೇಕಾದ್ರೂ ಮಾಡುತ್ತೆ, ಯಾವ ಲೆವೆಲ್ಗಾದ್ರೂ ಹೋಗುತ್ತೆ. ಈಗ 2015ರಲ್ಲಿ ಒಬಾಮಾ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದ ಸಂದರ್ಭದಲ್ಲಿ ಒಂದು ಸುದೀರ್ಘ ಮಾತುಕತೆ ಮಾಡಿ ದೊಡ್ಡ ಮಟ್ಟದ ಒಂದು ಒಪ್ಪಂದಕ್ಕೆ ಬಂದಿದ್ರು. ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಏನದು ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳಿ JCPOA ಅಂತ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಅದು ಇಂಪ್ಲಿಮೆಂಟ್ ಆಗಿದ್ರೆ ಯಾವತ್ತೂ ಕೂಡ ಮತ್ತೆ ಈ ಎನ್ಮಿಟಿ ಅಮೇರಿಕ ಮತ್ತು ಇರಾನ್ ಮಧ್ಯೆ ಶತ್ರುತ್ವ ಇಲ್ಲದೆ ಇರೋ ರೀತಿಯಲ್ಲಿ ಇರಾನ್ ಕೂಡ ಅದಕ್ಕೆಲ್ಲ ಒಪ್ಕೊಂಡಿತ್ತು. ಆದರೆ ಯಾವಾಗ 2016ರಲ್ಲಿ ಟ್ರಂಪ್ ಬಂದ ಅದನ್ನು ಉಲ್ಟಾ ಮಾಡ್ದ. ನನಗೆ ಬೇಕಾಗಿಲ್ಲ, ಅವ್ರಿಗೆ ಶಾಂತಿ ಬೇಕಾಗಿಲ್ಲ. ಸೊ ಅವರಿಗೆ ತಮ್ಮದೇ ಆದಂತಹ ಹೆಜಮನಿ ಬೇಕು, ತಮ್ಮದೇ ಆದಂತಹ ಯಜಮಾನಿಕೆ ಬೇಕು. ಇರಾನ್ ಬಗ್ಗೆ ಮಾತ್ರ ಅಲ್ಲ, ಇಡೀ ಗಲ್ಫ್ ದೇಶಗಳ ಮೇಲೆ ಬೇಕು, ಇಡೀ ಜಗತ್ತಿನ ಮೇಲೆ ಬೇಕು. ಹಾಗಾಗಿ ಎಲ್ಲಿವರೆಗೆ ಈ ರೀತಿಯ ಇಸ್ರೇಲ್ ಮತ್ತು ಅಮೇರಿಕದ ಟ್ರಂಪ್ ಥರದವರ ಮನಸ್ಥಿತಿ ಈ ರೀತಿ ದಬ್ಬಾಳಿಕೆಯಲ್ಲಿ ಹೋಗ್ತಾ ಇರುತ್ತೆ, ಅದಕ್ಕೆ ಪ್ರತಿರೋಧ ಕೂಡ ಒಂದಲ್ಲ ಒಂದು ರೀತಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಈ ಒಂದು ಇಡೀ ಯುದ್ಧವನ್ನು ಕೇವಲ ರಿಲಿಜನ್ ಆ್ಯಂಗಲಿಂದ, ಇದು ಮುಸ್ಲಿಂ ಯಹೂದಿ ಈ ಥರ ಆ್ಯಂಗಲಿಂದ ಬಿಂಬಿಸಿ ಇದನ್ನು ತುಂಬ ಇದ್ರ ವ್ಯಾಪ್ತಿಯನ್ನು ಕುಗ್ಸೋದಕ್ಕೆ ಭಾಳ ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲೂ ಕೂಡ ನಮ್ಮಲ್ಲಿ ಬಲಪಂಥೀಯ ಸಂಘಟನೆಗಳಿರ್ಬೋದು. ಈಗ ನೋಡಿ, ಖಮೇನಿ ಸತ್ತದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ. ಇದೇ ಶಕ್ತಿಗಳು, ಇದೇ ಮೋದಿ ಸರ್ಕಾರ ಹೋಗಿ ಅಲ್ಲಿ ತಾಲಿಬಾನ್ಗೆ ನೂರಾರು ಕೋಟಿ ರೂಪಾಯಿ ಸಹಾಯ ಮಾಡುತ್ತೆ. ತಾಲಿಬಾನ್ ಅವ್ರು ಅಲ್ಲಿ ಬಂದು ಜನರಿಗೆ ಬಹಳ ಪ್ರಜಾಪ್ರಭುತ್ವ ಕೊಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಇವತ್ತು ತಾಲಿಬಾನ್ ಆಡಳಿತ ನಡೀತಾ ಇದೆ. ತಾಲಿಬಾನ್ ಎಷ್ಟು ಕ್ರೂರವಾಗಿ ಅಲ್ಲಿನ ಹೆಣ್ಮಕ್ಳ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಯಾವ ಭಕ್ತ, ಯಾವ ಈ ಮೋದಿ ಭಕ್ತರು ಹೋಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಧೈರ್ಯ ಇಲ್ಲ ಅವ್ರಿಗೆ. ಆದರೆ ಖಮೇನಿ ಖಂಡಿತವಾಗಿಯೂ ಅಲ್ಲಿ ಜನರ ಮೇಲೆ ದಬ್ಬಾಳಿಕೆ ಮಾಡಿದ್ದಾನೆ, ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಇವ್ರಿಗೆ ಏನು ನೈತಿಕ ಹಕ್ಕಿದೆ? ಈಗ ಖಮೇನಿ ಅವನು ಸತ್ತಿದ್ದೇ ಒಳ್ಳೇದಾಯ್ತು ಅಂತ ಸಂಭ್ರಮ ಪಡೋರು, ಇದೇ ಮೋದಿ ತಾಲಿಬಾನ್ಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇರುವಾಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ವಾ? ಈ ಥರ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಇದನ್ನು ಕೇವಲ ಧರ್ಮದ ಒಂದು ಮುಖವಾಡ, ಧರ್ಮದ ಕನ್ನಡಕ ಧರಿಸ್ಕೊಂಡು ನೋಡೋದ್ರಲ್ಲಿ ಭಾಳ ದೊಡ್ಡ ಸಮಸ್ಯೆ ಇದೆ. ಹಾಗಾಗಿ ಒಟ್ಟಾರೆ ಒಂದು ಜಿಯೋ ಪಾಲಿಟಿಕ್ಸು, ಜಾಗತಿಕವಾಗಿ ಇಂಥ ಯುದ್ಧಗಳು ಮಾಡುವಂಥ ಪರಿಣಾಮ, ನಮ್ಮ ದೇಶದ ಮೇಲೆ ಈಗ ಇಮಿಡಿಯೇಟ್ ಆಗಿ ಆಗುವಂತಹ ಪರಿಣಾಮ, ಮತ್ತು ಈಗ ನಾವೊಂದು ಸ್ಟ್ರಾಟಜಿಕ್ ಆಗಿ ಪಾಕಿಸ್ತಾನನ ಎದುರಾಕೊಂಡು ಇರಾನ್ ಜೊತೆಗೆ ಒಂದು ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಮಾಡ್ಕೊಳ್ಳುವ ಒಂದು ಹಂತದಲ್ಲಿ, ನಾಳೆ ಇದು ನಾವು ಸಂಪೂರ್ಣ ಇಸ್ರೇಲ್ ಜೊತೆಗೆ ಏಕಪಕ್ಷೀಯವಾಗಿ ನಿಂತ್ಕೊಂಡ್ರೆ, ಇಸ್ರೇಲ್ ಮತ್ತು ಅಮೆರಿಕ ಜೊತೆ ನಿಂತ್ಕೊಂಡ್ರೆ ಇರಾನ್ ನಮ್ಮನ್ನು ಕೂಡ ಶತ್ರು ದೇಶ ಅಂತಲೇ ಪರಿಗಣಿಸುತ್ತೆ.
ಆವಾಗ ಅವರು ನಿಮಗೆ ಚಾಬಹಾರ್ನಲ್ಲಿ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲೀಗ ಚೀನಾ ಕಾಯ್ಕೊಂಡು ಕೂತಿದೆ. ಚೀನಾ ಆಕ್ಯುಪೈ ಮಾಡ್ಕೊಳ್ಳಿ. ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಹೋಗಿ. ಸೊ ಚೀನಾ ಅಲ್ಲಿ ಅದು ಬಹಳ ಸ್ಟ್ರಾಟಜಿಕ್. ಅದು ನೀವು ಆ ಚಾಬಹಾರ್ ಇದು ಚೀನಾ ಅಲ್ಲಿ ಹೋಗಿ ನೇರವಾಗಿ ಕುತ್ಕೋತ ಅಂತ ಹೇಳಿದ್ರೆ ನಮಗೆ ಪರ್ಮನೆಂಟ್ ಆಗಿ ಒಂದು ಅವಕಾಶ ಗಲ್ಫ್ ದೇಶಗಳ ಜೊತೆ ಅಥವಾ ಅರಬ್ ದೇಶಗಳ ಜೊತೆಗೆ ಮತ್ತು ಇತರೆ ಪಶ್ಚಿಮ ದೇಶಗಳ ಜೊತೆ ಒಂದು ವ್ಯಾಪಾರ ವಹಿವಾಟಿಗೆ ನಾವು ನಾವಾಗೆ ಬಹಳ ಆಲೋಚನೆಯಿಂದ 2003ರಿಂದನೂ ಕೂಡ ಮಾಡ್ಕೊಂಡು ಬಂದಿದಂತಹ ಒಂದು ಅವಕಾಶ ನಾವಾಗೆ ಬಾಗಿಲು ಹಾಕ್ದಂಗಾಗತ್ತೆ. ಇದು ನಮ್ಗೆ ಅಗತ್ಯ ಇರಲಿಲ್ಲ. ಹಾಗಾಗಿ ಇವತ್ತು ನಾವು ಈ ಯುದ್ಧದ ವಿರುದ್ಧ ನಿಂತ್ಕೋಬೇಕು. ನನ್ನ ಪ್ರಕಾರ ನಮ್ಮ ದೇಶ ಮುಖ್ಯವಾಗಿ ಯುದ್ಧದ ವಿರುದ್ಧನೇ ನಿಲ್ಲಬೇಕು. ಆ ಒಂದು ಒತ್ತಡವನ್ನು ನಾವೆಲ್ಲ ಕೂಡ ಸರ್ಕಾರದ ಮೇಲೆ ತರುವ ಅಗತ್ಯ ಇದೆ. ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷಗಳು ಇದ್ರ ಸಂಬಂಧಪಟ್ಟಾಗೆ. ಆದರೆ ನಮ್ಮ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಆ ಕನಿಷ್ಠ ವಿವೇಚನೆಯಲ್ಲಿ ಅಥವಾ ಅವರು ಒಂದು ಸ್ವಾರ್ಥಕ್ಕೂ ಯಾವುದೋ ಅನಿವಾರ್ಯತೆಗೂ ಸಿಕ್ಕಾಕೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಬಗ್ಗೆ ನಮಗೆ ಸರಳವಾಗಿ ಹಿರಿಯ ಪತ್ರಕರ್ತರಾದಂಥ ಹರ್ಷಕುಮಾರ್ ಕುಗ್ವೆ ಅವರು ಅರ್ಥ ಮಾಡಿಸಿದ್ದಾರೆ. ಅವರಿಗೆ ನಾನು ಗೌರಿ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಮತ್ತೆ ಮತ್ತೆ ಬರ್ತಾ ಇರಲಿ, ಮತ್ತೊಂದಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ರವಿ. ನಮಸ್ಕಾರ.